ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಮಕ್ಕಳ ಮಾನಸಿಕ ಆರೋಗ್ಯ ಕೂಡ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಕಲಿಕೆ ಇರ್ಬೋದು, ವರ್ತನೆ ಇರ್ಬೋದು, ಆತಂಕ, ಒಂದಷ್ಟು ಸಮಸ್ಯೆಗಳು ಮಕ್ಕಳಲ್ಲಿ ಕೂಡ ಹೆಚ್ಚಾಗ್ತಾ ಇದೆ. ಆಟಿಸಂ ನಂತಹ ಸಮಸ್ಯೆಗಳು ಮಕ್ಕಳಲ್ಲಿ ಕಾಣ್ತಾ ಇದೆ. ಇದಕ್ಕೆ ಕಾರಣ ಏನು? ಈ ಬಾಲ್ಯಾವಸ್ಥೆಯ ಮಕ್ಕಳ ಸಮಸ್ಯೆಗಳ ಬಗ್ಗೆ ಇವತ್ತು ನಮ್ಮೊಂದಿಗೆ ಅವರ ಅಸ್ವಸ್ಥತೆಯ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಮಹೇಶ್ ಆಸ್ಪತ್ರೆಯ ಖ್ಯಾತ ಮನೋವೈದ್ಯರಾದಂತಹ ಡಾಕ್ಟರ್ ಗುರುಪ್ರಸಾದ್ ಕೆಜಿ ಅವರು. ಬನ್ನಿ ಅವರನ್ನ ನೇರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಡಾಕ್ಟರ್, ಮೊದಲನೇದಾಗಿ ಈಗ ಬಾಲ್ಯಾವಸ್ಥೆಯ ಮಾನಸಿಕ ಅಸ್ವಸ್ಥತೆಗಳು ಅಂತ ಹೇಳ್ತಾರೆ, ಇದು ಮಕ್ಕಳಲ್ಲಿ ಇದೆ ಅಂತ ಗುರುತಿಸೋದು ಹೇಗೆ ಅಂತ ಹೇಳಿ? ನೋಡಿ, ಮಕ್ಕಳಲ್ಲೂ ದೊಡ್ಡವರಲ್ಲಿ ಬಂದಾಗೆ ಮಾನಸಿಕ ಕಾಯಿಲೆ ಬರುತ್ತೆ, ಆದ್ರೆ ಅವರಲ್ಲಿ ಲಕ್ಷಣಗಳು ಬೇರೆ ಇರುತ್ತೆ. ಅವರಿಗೆ ಕೆಲವೊಂದು ಸಿಂಪ್ಟಮ್ಸ್ ಇರುತ್ತೆ, ಕೆಲವೊಂದು ಸಿಂಪ್ಟಮ್ಸ್ ಇರಲ್ಲ. ಕೆಲವೊಮ್ಮೆ ಸಿಂಪ್ಟಮ್ಸ್ ಓವರ್ಲ್ಯಾಪ್ ಆಗುತ್ತೆ. ಈಗ ನೀವು ಹೇಳಿದಾಗೆ ಮಕ್ಕಳಲ್ಲಿ ಸಿಂಪ್ಟಮ್ಸ್ ಬೇರೆ ಇರ್ತದೆ ಅಂತ ಹೇಳಿಕೊಂಡು, ಹಾಗಾದ್ರೆ ಆರಂಭಿಕ ಲಕ್ಷಣಗಳು ಏನಿರುತ್ತೆ ಅಂತ ಹೇಳಿ? ನೀವು ಅದು ಯಾವ ಡಯಾಗ್ನೋಸಿಸ್ ಮೇಲೆ ಹೋಗುತ್ತೆ ಅದರ ಪ್ರಕಾರ ಅದರ ಸಿಂಪ್ಟಮ್ಸ್ ಬರುತ್ತೆ. ಈಗ ಕಾಮನ್ ಆಗಿ ಮಕ್ಕಳಲ್ಲಿ ಕಂಡು ಬರುವ ಸಮಸ್ಯೆಗಳಂದ್ರೆ ಡಿಪ್ರೆಷನ್, ಆಂಗ್ಸೈಟಿ, ಬೆಡ್ ವೆಟ್ಟಿಂಗ್ ಅಂತ ಹೇಳ್ತೀವಿ, ಮತ್ತೆ ADHD, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಆಟಿಸಮ್, ಕಾಂಡಕ್ಟ್ ಡಿಸಾರ್ಡರ್, ಮತ್ತೆ ಮೆಂಟಲ್ ರಿಟಾರ್ಡೇಷನ್. ಈಗ ಅದಕ್ಕೆ ನಾವು ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಮತ್ತೆ ಆಂಗ್ಸೈಟಿ, ಡಿಪ್ರೆಷನ್, ಇದೆಲ್ಲ ಕಾಮನ್ ಆಗಿ ಕಂಡು ಬರುವಂತ ಸಮಸ್ಯೆಗಳು. ಇದು ನೀವು ಒಂದೊಂದೇ ನಾವು ಅದನ್ನ ಡಿಸ್ಕಸ್ ಮಾಡಿದ್ರೆ ಸಿಂಪ್ಟಮ್ಸ್ ಅನ್ನ ಹೇಳ್ತಾ ಹೋಗ್ಬೋದು. ಈಗ ಸಾಮಾನ್ಯವಾಗಿ ಎಷ್ಟು ವರ್ಷಕ್ಕೆ ಈಗ ಮಕ್ಕಳಲ್ಲಿ ಗೊತ್ತಾಗ್ತದೆ ಈ ರೀತಿ ಸಮಸ್ಯೆಗಳು ಅಂತ? ಒಳ್ಳೆ ಕ್ವಶನ್. ಇದು 4 ರಿಂದ 5 ವರ್ಷದವರೆಗೆ ನಮ್ಗೆ ಮಕ್ಕಳಲ್ಲಿ ಏನ್ ಸಮಸ್ಯೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಅದು ನಾರ್ಮಲ್ ಬಿಹೇವಿಯರ್ ಕೂಡ ಇರುತ್ತೆ. ಒಬ್ರಿಗೆ ಸಿಟ್ಟು ಬರುತ್ತೆ ಮಕ್ಳಿಗೆ, ಅದು ಹಾಗೆ ಬಂದ್ರು ಕೂಡಲೇ ನಾವು ಮಾನಸಿಕ ಕಾಯಿಲೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಥವಾ ತುಂಬಾ ಅಳ್ಳಿಕ್ ಸ್ಟಾರ್ಟ್ ಮಾಡೋ ಅದ್ ಕಾರಣ ಇರ್ಬೋದು. ಅದೇ ಕಾರಣ ಇಲ್ಲದೆ ತುಂಬಾ ಅಳುದು, ತುಂಬಾ ಅಗ್ರೆಷನ್, ತುಂಬಾ ಕೋಪ, ಅದು 1-2 ದಿವಸ ಇದ್ರೆ ಅದನ್ನು ನಾವು ಮಾನಸಿಕ ಕಾಯಿಲೆ ಅಂತ ಹೇಳಲ್ಲ. ಅದೇ ಒಂದು 4 months, 5 months, 6 months ಅಂದ್ರೆ ಒಂದು ಸ್ವಲ್ಪ 2 months, 3 months ಇದ್ರೆ ಅದನ್ನು ಮಾನಸಿಕ ಕಾಯಿಲೆ ಅಂತ ಡಯಾಗ್ನೋಸಿಸ್ ಮಾಡ್ಬೋದು. ಅಂದ್ರೆ ಪೋಷಕರಿಗೆ ಫಸ್ಟ್ ಯಾವ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ? ನೀವ್ ಕೇಳಿದ್ರು ಯಾವ್ಯಾವ ಸಿಂಪ್ಟಮ್ಸ್ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಅಂತ. ನೋಡಿ, ಮಗು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಸಡನ್ ಆಗಿ ಮಾತು ಕಡಿಮೆ ಮಾಡುದು, ಅವನ ಫ್ರೆಂಡ್ಸ್ ಒಟ್ಟಿಗೆ ಮಿಕ್ಸ್ ಆಗುದು ಕಡಿಮೆ ಮಾಡುದು, ಸೋಷಿಯಲ್ ಇಂಟ್ರಾಕ್ಷನ್ ರೆಡ್ಯೂಸ್ಡ್ ಅಂತ ಹೇಳ್ತೀವಿ ನಾವು. ಮತ್ತೆ ಸಡನ್ಲಿ ಸ್ಕೂಲಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡೋ ಸ್ಟೂಡೆಂಟ್ ಸಡನ್ಲಿ ಅಕಾಡೆಮಿಕ್ ಡಿಕ್ಲೈನ್, ಅಂದ್ರೆ 90% ಬರೋ ಮಗು ಹುಡುಗ ಅಥವಾ ಹುಡುಗಿ 40% ಬರೋದು, ಸಡನ್ ಆಗಿ ಡ್ರಾಪ್ ಆಗುದು. ಮತ್ತೆ ವಿಪರೀತವಾದ ತಂಟೆ, ಸ್ಕೂಲಿಂದ ತುಂಬಾ ಕಂಪ್ಲೇಂಟ್, ಮತ್ತೆ ಮಾತಾಡುದಿಲ್ಲ, ಮಾತು ಕಡಿಮೆ, ಐ ಕಾಂಟ್ಯಾಕ್ಟ್ ಕಡಿಮೆ, ಒಬ್ಬನೇ ಇರ್ಲಿಕ್ಕೆ ಪ್ರಿಫರ್ ಮಾಡ್ತಾನೆ, ನಿದ್ದೆ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು, ವಿಪರೀತವಾಗಿ ಮಾತಾಡುದು, ಹಠ ಮಾಡುದು, ಇನ್ ಕೆಲವರು ಊಟನೇ ಮಾಡಲ್ಲ ಸಡನ್ಲಿ. ಇದೆಲ್ಲ ಕಾಮನ್ ಆಗಿ ಕಂಡು ಬರೋ ಲಕ್ಷಣ. ಭಯ ಆಗುದು ಎಲ್ಲ ಇರುತ್ತೆ. ಈಗ ನೀವು 4 ವರ್ಷದ ನಂತರ ಕೆಲವೊಂದು ಮಕ್ಕಳಲ್ಲಿ ಬದಲಾವಣೆಗಳು 4 ರಿಂದ 5 ವರ್ಷ. 4 ರಿಂದ 5 ವರ್ಷ ಮಧ್ಯದಲ್ಲಿ ಸ್ಟಾರ್ಟ್ ಆಗುವ ಚಾನ್ಸಸ್ ಉಂಟಾ? ಹೌದು. ಈಗ ನೋಡಿ, ಅದಕ್ಕೆ ನಾವು ಪ್ರೀ ಸ್ಕೂಲ್ ಏಜ್ ಗ್ರೂಪ್ ಅಂತ ಹೇಳಿದೆ. ಸ್ಕೂಲ್ ಹೋಗೋ ಮುಂಚೆ ಮಕ್ಕಳಿಗೆ ಅವ್ರಿಗೆ ಏನಾಗ್ತದೆ ಅಂದ್ರೆ, ನೀವು ಅವರನ್ನು ಅಸೆಸ್ ಮಾಡುವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಅಸೆಸ್ ಮಾಡ್ಬೇಕು. ಅವರನ್ನು ನಾವು ದೊಡ್ಡವರಾಗಿ ಅಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಸ್ಕೂಲಿಗೆ ಹೋಗುದಿಲ್ಲ, ಅವ್ರಿಗೆ ಮಾತು ಡೆವಲಪ್ ಆಗಿರುತ್ತೆ ಅಷ್ಟೇ, ಅವರಿಗೆ ಕಾಗ್ನಿಟಿವ್ ಅಬಿಲಿಟೀಸ್ ಅನ್ನೋದು ಇನ್ನೂ ಡೆವಲಪ್ ಆಗಿರೋದಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕಂದ್ರೆ, ಅವ್ರಿಗಿಂತ ಜಾಸ್ತಿ ಅವರ ಪೇರೆಂಟ್ಸ್ ಹಿಸ್ಟ್ರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಮತ್ತೆ ಪೇರೆಂಟ್ಸ್ ಹತ್ರನೂ ಅವರನ್ನ ಅಬ್ಸರ್ವೇಷನ್ ಏನಿದೆ ಅದನ್ನ ಹೇಳ್ಬೇಕು. ಇದ್ರ ಮೇಲೆ ನಾವು ಡಯಾಗ್ನೋಸಿಸ್ ಮಾಡ್ಬೋದು. ಈಗ ಒಂದು ಪೇಷಂಟ್ ಆಟಿಸಮ್ ಇರ್ಲಿ, ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಮಕ್ಕಳು ಕಣ್ಣಲ್ಲಿ ಕಣ್ಣಿಟ್ಟು ಯಾರ ಹತ್ರನೂ ಮಾತಾಡಲ್ಲ. ಕೆಲವೊಮ್ಮೆ ಹೆಸರು ಕೇಳಿ ಕರೆದ್ರು ಅವ್ರು ರೆಸ್ಪಾಂಡ್ ಮಾಡಲ್ಲ, ಅವ್ರ ಹೆಸರು ಕೇಳಿ ಕರೆದ್ರು. ಅಥವಾ ಅವ್ರಿಗೆ ಯಾವ್ದು ಅಮ್ಮ ಅಥವಾ ಅಪ್ಪ ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜ್ ಅಂದ್ರೆ ಮಾತಾಡೋದು ಕಲಿಯೋದಿಲ್ಲ. ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ ಕೇಳ್ಬೇಕು. ಇದನ್ನ ನೀವು ಪೇಷಂಟ್ ಹತ್ರ ಕೇಳಿದ್ರೆ ಅವ್ರು ಹೇಳಲ್ಲ, ಕರೆಕ್ಟ್ ಅಲ್ವಾ? ಹಾಗಾಗಿ ಪ್ರೀ ಸ್ಕೂಲ್ ಅಂದ್ರೆ 4-5 years ಮುಂಚೆ ಇದಲ್ಲ. ಅದೇ ಒಮ್ಮೆ 5 years ಡೆವಲಪ್ ಆದ ನಂತರ
ನೀವು ಮನೇಲೂ ಹಿಸ್ಟ್ರಿ ಕೇಳ್ಬೋದು, ಪೇರೆಂಟ್ಸ್ ಹತ್ರ, ಸಿಬ್ಲಿಂಗ್ಸ್ ಹತ್ರ ಕೇಳ್ಬೋದು, ಪ್ಲಸ್ ಸ್ಕೂಲಲ್ಲಿ ಟೀಚರ್ಸ್ ಇಂದ ಕೇಳ್ಬೋದು, ಸ್ಕೂಲಿನ ಅವನ ಜೊತೆ ಪಾರ್ಟಿಗಳ ಹತ್ರ ಕೇಳ್ಬೋದು, ಇಲ್ಲ ಅವನ ಸೋಷಿಯಲ್ ಸರ್ಕಲ್, ಫ್ರೆಂಡ್ಸ್, ನೇಬರ್ಸ್ ಅವ್ರ ಹತ್ರನೂ ಕೇಳ್ಬೋದು. ಇದು ಒಮ್ಮೆ ಸ್ಕೂಲ್ ಜಾಯಿನ್ ಆದ ನಂತರ. ಮತ್ತೆ ಆಗ ನೀವು ಡೈರೆಕ್ಟ್ ಆಗಿನೂ ಸ್ಟೂಡೆಂಟ್ ಹತ್ರ ಅಥವಾ ಮಕ್ಕಳ ಹತ್ರ ಇದನ್ನು ಕೇಳ್ಬೋದು. ಈಗ ಬಾಲ್ಯಾವಸ್ಥೆಯ ಮಾನಸಿಕ ಅಸ್ವಸ್ಥತೆ, ಇದರಲ್ಲಿ ಆಟಿಸಮ್ ಕೂಡ ಬರುತ್ತಾ? ಹೌದು, ಆಟಿಸಮ್ ಬರುವಾಗ ಇದು ಯೂಶಲಿ ಸೆಕೆಂಡ್ ಅಥವಾ ಥರ್ಡ್ ಇಯರ್ ಆಫ್ ದ ಏಜ್ ಅಲ್ಲೇ ಗೊತ್ತಾಗುತ್ತೆ. ಇದರಲ್ಲಿ 3-4 ಮೇನ್ ಲಕ್ಷಣಗಳಿದೆ. ಒಂದು, ಕಣ್ಣಲ್ಲಿ ಕಣ್ಣಿಟ್ಟು ಐ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳ್ತೀವಿ ನಾವು, ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಕಮ್ಯುನಿಕೇಟ್ ಮಾಡಿ. ಎರಡನೇದು, ಲ್ಯಾಂಗ್ವೇಜ್ ಸ್ಕಿಲ್ಸ್ ಏನೂ ಡೆವಲಪ್ ಆಗಲ್ಲ. ಮೂರನೇದು, ಇವರು ಅವರ ಏಜ್ ಅಥವಾ ಯಾವ ಏಜ್ ಅವರೊಟ್ಟಿಗೆ ಮಿಂಗಲ್ ಆಗಲ್ಲ, ಒಬ್ಬರೇ ಇರ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ. ಇದು ಮೇನ್ ಲಕ್ಷಣಗಳು. ಈ ಕಾಯಿಲೆ ಬರ್ಲಿಕ್ಕೆ ಕಾರಣ ಏನು ಅಂತ? ಇದು ತುಂಬಾ ಕಾರಣಗಳಿದೆ, ಆದ್ರೆ ನಾವು ಕೆಲವೊಂದು ಐಡೆಂಟಿಫೈ, ಅಂದ್ರೆ ನಾವು ಗೊತ್ತಿರೋ ಕಾರಣಗಳಂದ್ರೆ ಜೆನೆಟಿಕ್ಸ್ ಕಾರಣ, ಅಂದ್ರೆ ವಂಶ ಪರಂಪರೆ, ಅದು ಪರಿಕರವಾಗಿ ಬರುವಂತದ್ದು. ಮತ್ತೆ ಕೆಲವೊಮ್ಮೆ ತಾಯಿಗೆ ಏಜ್ ಲೇಟ್, ಪ್ರೆಗ್ನೆಂಟ್ ಆಗಿರುವಾಗ, ತಂದೆಗೆ ಫಾದರ್ ಆಗಿರುವಾಗ ಏಜ್ ಲೇಟ್, ಇನ್ನು ತಾಯಿ ಪ್ರೆಗ್ನೆಂಟ್ ಅಲ್ಲಿರುವಾಗ ಇನ್ಫೆಕ್ಷನ್ ಆಗಿರೋದು, ಏನೋ ಮೆಡಿಸಿನ್ ತಕೊಂಡಿರ್ಬೋದು, ಹೀಗೆ ಬೇರೆ ಬೇರೆ ರೀಸನ್ಗೆ ಆಗ್ಬೋದು. ಈಗ ಅನುವಂಶಿಕವಾಗಿ ಬರ್ಬೇಕಂತ ಇಲ್ಲ, ಹೀಗೆ ಕೂಡ ಬಂದ್ರು ಬರ್ಬೋದು, ಬರ್ದೇ ಇದ್ರು ಇರ್ಬೋದು. ಆದ್ರೆ ಫಸ್ಟ್ ಮಗು ಅದಾಯ್ತಂದ್ರೆ ಸೆಕೆಂಡ್ ಮಗು ಆಗುವಂತ ರಿಸ್ಕ್ ತುಂಬಾ ಹೈ. ಯೂಶಲಿ ಆಟಿಸಮ್ ಸ್ವಲ್ಪ ಮೇಲ್ ಚೈಲ್ಡ್ ಅಲ್ಲಿ ಜಾಸ್ತಿ ಕಾಣ್ತದೆ ಕಂಪೇರ್ ಟು ಫಿಮೇಲ್ ಚಿಲ್ಡ್ರನ್. ಈಗ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಆಟಿಸಮ್ ಮಕ್ಕಳು ಮತ್ತೆ ನೀವು ಮಾನಸಿಕ ಅಸ್ವಸ್ಥತೆ ಎಷ್ಟು ಬದಲಾವಣೆಗಳಿರುತ್ತೆ? ಅದು ನಾನು ಹೇಳಿದಲ್ಲ ಹಾಗೆ, ಒಂದು ಐ ಕಾಂಟ್ಯಾಕ್ಟ್ ಇರಲ್ಲ, ಹಠ ಮಾಡ್ತಾರೆ. ಮತ್ತೆ ಒಂದು ಟಾಯ್ ಕೊಟ್ರೆ ಅವ್ರು 10 ಟಾಯ್ ಕೊಟ್ರೆ ಅವ್ರು ಒಂದೇ ಕಾರ್ ಅಥವಾ ಏನಾದ್ರು ಒಂದನ್ನೇ ಪುನಃ ಅದ್ರೊಳಗೆ ಆಟ ಆಡ್ತಾ ಇರ್ತಾರೆ. ನೀವು ಅವರ ಎನ್ವಿರಾನ್ಮೆಂಟ್, ಅಂದ್ರೆ ಮನೆಯ ವಾತಾವರಣ ಬದಲಾಯಿಸಿದ್ರೆ ಅವ್ರಿಗೆ ತುಂಬಾ ಕೋಪ, ಹಠ, ಅಳುವುದು, ಜಗಳ ಎಲ್ಲ ಮಾಡ್ತಾರೆ. ಮತ್ತೆ ಅವರದ್ದು ಸ್ಪೆಷಲ್ ವೇ ಆಫ್ ಕಮ್ಯುನಿಕೇಶನ್ ಇರುತ್ತೆ. ಅವರಿಗೆ ಈಗ ಒಂದು ಹಸಿವಾಗುತ್ತೆ ಮಕ್ಕಳಿಗೆ, ಅವರು ಅಮ್ಮನ ಅಥವಾ ಅಪ್ಪನ ಹತ್ರ ಕರೆದು ಕೇಳಲ್ಲ, ಅವ್ರ ಹತ್ರ ಹೋಗಿ ಅವ್ರನ್ನ ಹಿಡ್ಕೊಂಡು ಹೀಗೆ ಹೇಳ್ತಾರೆ. ಅಂದ್ರೆ ಅವ್ರ ಲ್ಯಾಂಗ್ವೇಜ್ ಸ್ಕಿಲ್ ಇಲ್ಲ, ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾರೆ. ಅವ್ರದ್ದು ಇನ್ನೂ ಒಂದಂದ್ರೆ ಅವ್ರಿಗೆಲ್ಲ IQ ಕಡಿಮೆ ಉಂಟು, ಬುದ್ಧಿಶಕ್ತಿ ಕಡಿಮೆ ಇರಲ್ಲ, ಅವ್ರು ನಿಮ್ಮಷ್ಟೇ ಇಂಟೆಲಿಜೆಂಟ್ ಇರ್ತಾರೆ. ಆದ್ರೆ ಇದೆಲ್ಲ ಡೆವಲಪ್ಮೆಂಟ್ ಎಫೆಕ್ಟ್ ಆಗಿರ್ತದೆ. ಹಾಗಾಗಿ ಅವರನ್ನು ಕಮ್ಯುನಿಕೇಶನ್ ಪುವರ್. ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಡಾಕ್ಟರ್, ಈಗ ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳಿಗೆ ಕೆಲವೊಂದು ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾರೆ, ಅಂತ ಮಕ್ಕಳಿಗೆ ಈ ರೀತಿ ಆಗುವ ಸಾಧ್ಯತೆ ಹೆಚ್ಚಿದೆಯಾ? ಇಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದೆಲ್ಲ ತಪ್ಪು ಕಲ್ಪನೆಗಳು, ಪೇರೆಂಟ್ಸ್ ಪಬ್ಲಿಕ್ ಇರುವ ತಪ್ಪು ಕಲ್ಪನೆಗಳು. ಹಾಗೇನಿರಲ್ಲ. ಮೊಬೈಲ್ ನೋಡೋದ್ರಿಂದ ಏನು ಮಾನಸಿಕ ವಂಶ ಪರಂಪರೆಯಾಗಿ ಹೆಚ್ಚಾಗಿ ಬರುವ ಸಾಧ್ಯತೆ ಚಾನ್ಸಸ್ ಇದೆ. ಯಾರಾದ್ರೂ ಅಪ್ಪನ ಸೈಡ್ ಅಲ್ಲಿ ಇಲ್ಲ ಅಮ್ಮನ ಸೈಡ್ ಅಲ್ಲಿ ಇದ್ರೆ ಇದು ಮಕ್ಕಳಿಗೆ ಬರೋ ಚಾನ್ಸಸ್ ಇರ್ತದೆ. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಫಸ್ಟ್ ಮಗುವಿಗೆ ಬಂದ್ರೆ ಸೆಕೆಂಡ್ ಮಗು ಪ್ಲಾನ್ ಮಾಡುವಾಗ ಅವರಿಗೆ ರಿಸ್ಕ್ ತುಂಬಾ ಜಾಸ್ತಿ ಇರ್ತದೆ, ಎಸ್ಪೆಷಲಿ ಮೇಲ್ ಚೈಲ್ಡ್, ಹುಡುಗ ಹುಟ್ಟಿದ್ರೆ. ಈಗ ಒಮ್ಮೆ ಅವರಿಗೆ ಮಾನಸಿಕ ಅಸ್ವಸ್ಥ ಸಮಸ್ಯೆಗೆ ಮನೆಯವರ ಗಮನಕ್ಕೆ ಬಂದಾಗ ಅವರು ತಕ್ಷಣ ವೈದ್ಯರ ಸಲಹೆ ಪಡಿಬೇಕಾ ಅಥವಾ ಅವರೇ ಮನೆಯಲ್ಲಿ ಏನಾದ್ರೂ ಮಾಡ್ಕೊಳ್ಬಹುದು? ಇಲ್ಲ ನೋಡಿ, ಇದಕ್ಕೆ ತುಂಬಾ ಎಫೆಕ್ಟಿವ್ ಟ್ರೀಟ್ಮೆಂಟ್, ಕ್ಯೂರ್ ಅಂತಿಲ್ಲ ಆಟಿಸಮ್ಗೆ. ಅದಕ್ಕೆ ನೀವು ಫಸ್ಟ್ ಆಗಿ ಐಡೆಂಟಿಫೈ ಮಾಡಬೇಕು, ಹಿಸ್ಟ್ರಿ ತಗೊಳ್ಬೇಕು. ನಾನು ಹೇಳಿದೆಲ್ಲ ಸಿಂಪ್ಟಮ್ಸ್ ಅನ್ನ ಐಡೆಂಟಿಫೈ ಮಾಡ್ಬೇಕು. ಅವ್ರ ಸ್ಕೂಲಲ್ಲಿ ಇರ್ಲಿ ಮನೇಲಿ ಇರ್ಲಿ ಇದೆಲ್ಲ ಐಡೆಂಟಿಫೈ ಮಾಡ್ಬೇಕು. ಅದಾದ ನೀವು ಏನಾದ್ರು ಈ ಎಲ್ಲ ಹೇಳಿದ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ನೀವು ಒಮ್ಮೆ ನಿಯರೆಸ್ಟ್ ಪೀಡಿಯಾಟ್ರಿಷಿಯನ್ ಅಂದ್ರೆ ಮಕ್ಕಳ ಡಾಕ್ಟರ್, ಇಲ್ಲ ನಿಮಗೆ ಸೈಕ್ಯಾಟ್ರಿಸ್ಟೇ ಆಕ್ಸೆಸ್ ಅಥವಾ ನ್ಯೂರಾಲಜಿಸ್ಟ್ ಆಕ್ಸೆಸ್ ಅಂದ್ರೆ ಅವೈಲೇಬಲ್ ಇದ್ರೆ ಅವರನ್ನು ಹತ್ರ ಡಾಕ್ಟರ್ ತೋರಿಸ್ಬೇಕು. ಅವ್ರು ಇದೆಲ್ಲ ಹಿಸ್ಟ್ರಿ, ಒಂದೆರಡು ಕ್ವಶನ್ಸ್ ಕೇಳಿ, ಒಂದೆರಡು ರೇಟಿಂಗ್ ಸ್ಕೇಲ್ ಟೆಸ್ಟಿಂಗ್ ಅಂತ ಹೇಳಿದೆ, ಅದೆಲ್ಲ ಮಾಡಿ ಅದನ್ನ ಡಯಾಗ್ನೋಸಿಸ್ ಮಾಡ್ತಾರೆ. ಅದಾದ ನಂತರ ಟ್ರೀಟ್ಮೆಂಟ್ ಕೆಲವುದಿದೆ, ಅದರಲ್ಲಿ ಅವರ ಕಂಪ್ಲೀಟ್ ವಾಸಿ ಆಗುತ್ತೆ ಅಂತ ಹೇಳಲ್ಲ ನಾನು, ಆದ್ರೆ ಮುಂಚೆಗಿಂತ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ಬೋದು. ಅದಕ್ಕೆ ತುಂಬಾ ಹಠ ಮಾಡ್ತಾರೆ, ಅದನ್ನ ಕಂಟ್ರೋಲ್ ಮಾಡ್ಬೋದು. ಮತ್ತೆ ಅವರ ಲ್ಯಾಂಗ್ವೇಜ್ ಡೆವಲಪ್ ಆಗ್ಲಿಕ್ಕೆ ಸ್ಪೀಚ್ ಥೆರಪಿ ಅಂತ ನೀವು ಕೇಳಿರ್ಬೋದು, ಅಂದ್ರೆ ಅವರನ್ನು ಟ್ರೈನ್ ಮಾಡುವ. ಮತ್ತೆ ಸೋಷಿಯಲ್ ಸ್ಕಿಲ್ ಟ್ರೈನಿಂಗ್, ಅವರನ್ನಂದ್ರೆ ಅವರಾಗಿ ಫ್ರೆಂಡ್ಸ್ ಹತ್ರ ಮಾತಾಡ್ಲಿಕ್ಕೆ ಅಟೆಂಪ್ಟ್ ಮಾಡ್ಲಿಕ್ಕೆಲ್ಲ ಕಳಿಸಿಕೊಡ್ಬೇಕು. ಅಪ್ಪ ಅಮ್ಮನ ಹತ್ರ ಹೇಗೆ ಕಮ್ಯುನಿಕೇಟ್ ಮಾಡು. ನಾನು ಹೇಳಿದೆಲ್ಲ, ಊಟ ಹಸಿವಾದ್ರೆ ಅವರು ಬಾಡಿ ಲ್ಯಾಂಗ್ವೇಜ್ ಅವರನ್ನು ಹಿಡ್ಕೊಂಡು ಹೀಗೆ ಮಾಡಿ ಕೇಳ್ತಾರೆ. ಅವ್ರ ಹತ್ರ ನೀವು ಪುನಃ ಅವರನ್ನು ಟ್ರೈನ್ ಮಾಡ್ಬೇಕು. ನೀವು
ಹೆಸರು ಹೇಳು, ನನ್ನ ಹೆಸರು ಹೇಳು, ನಿಂಗೆ ಏನ್ ಬೇಕು ಅಂತ ಬಾಯಲ್ಲಿ ಹೇಳು, ಹಾಗೆ ಟ್ರೈನ್ ಮಾಡ್ಬೇಕು. ಟ್ರೀಟ್ಮೆಂಟ್ ಜೊತೆಗೆ ಮನೆಯವರ ಕೌನ್ಸಿಲಿಂಗು ಬೇಕಾಗುತ್ತೆ. ಅದಾದ ನಂತರ ಇನ್ನೂ ಒಂದಂದ್ರೆ ಅವರನ್ನು ಇಂಡಿಪೆಂಡೆಂಟ್ ಲಿವಿಂಗ್ ಸ್ಕಿಲ್ಸ್ ಹೇಳಿ ಕೊಡ್ಬೇಕು. ಟಾಯ್ಲೆಟ್ ಟ್ರೈನಿಂಗ್, ಹಣ ಈಗ ನೀವೊಂದು 100 ರೂಪಾಯಿ ಕೊಡ್ತೀರಿ, 10 ರೂಪಾಯಿ ಅವನಿಗೇನೋ ವಾಪಸ್ ಕೊಡ್ಬೇಕು, ಅದನ್ನೆಲ್ಲ ಹೇಳಿ ಕೊಡ್ಬೇಕಾಗುತ್ತೆ. ಅದಕ್ಕೆ ಇಂಡಿಪೆಂಡೆಂಟ್ ಲಿವಿಂಗ್ ಸ್ಕಿಲ್ಸ್ ಅಂತ ಹೇಳಿ. ಮತ್ತೆ ಇನ್ನೇನಂದ್ರೆ ಸಣ್ಣದಿರುವಾಗ್ಲೇ ಅವರಿಗೆ ನಾವು ಇದಿದೆ, ಆಟಿಸಮ್ ಇದೆ ಅಥವಾ ಆ ತರ ಲಕ್ಷಣಗಳಿದೆ ಅಂತ ಐಸೋಲೇಟ್ ಮಾಡಬಾರ್ದು. ಅಂದ್ರೆ ಅವರನ್ನು ಸೈಡ್ ಲೈನ್ ಮಾಡಬಾರ್ದು. ಅವರನ್ನು ನಾರ್ಮಲ್ ಸ್ಕೂಲಿಗೆ ಏನಿದೆ ಅಲ್ಲಿಯೇ ಕಳಿಸ್ಬೇಕು. ಆದಷ್ಟು ಅವ್ರ ಮಕ್ಕಳೊಟ್ಟು ಇಂಟ್ರಾಕ್ಟ್ ಆಗಿ ಅದನ್ನ ಕಲಿತಾ ಬರ್ತಾರೆ ಎಲ್ಲ. ನಾನು ಹೇಳ್ತೇನಲ್ಲ, ಫುಲ್ ಕಲಿಯಲ್ಲ, ಆದ್ರೆ ಒಂದು ಎಕ್ಸ್ಟೆಂಟ್ಗೆ ಲರ್ನಿಂಗ್ ಬೆಳೆಯುವ ಹಗುರ ಕಲಿತಾ ಇರ್ತಾರೆ. ಪ್ರಿಯ ವೀಕ್ಷಕರೇ, ಮಕ್ಕಳ ಬಾಲ್ಯಾವಸ್ಥೆಯ ಮಾನಸಿಕ ಅಸ್ವಸ್ಥತೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ಮಹೇಶ್ ಹಾಸ್ಪಿಟಲ್ಸ್ ಬ್ರಹ್ಮಾವರ. ನಿಮ್ಮ ಆರೋಗ್ಯ ಸೇವೆಯಲ್ಲಿ ನಾವಿದ್ದೇವೆ ರೌಂಡ್ ದಿ ಕ್ಲಾಕ್. OPDಯಿಂದ ICU ತನಕ ಗುಣಮಟ್ಟದ ಟ್ರೀಟ್ಮೆಂಟ್. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ. ತುರ್ತು ಚಿಕಿತ್ಸೆ, ಆಂಬ್ಯುಲೆನ್ಸ್, ಫಾರ್ಮಸಿ 24 ಅವರ್ಸ್. ಅತ್ಯಾಧುನಿಕ ಇಕ್ವಿಪ್ಮೆಂಟ್ಸ್, ತಜ್ಞ ವೈದ್ಯರಿಂದ ಆರೈಕೆ. ಮಹೇಶ್ ಆಸ್ಪತ್ರೆ ಆರೋಗ್ಯ ಮತ್ತು ಆರೈಕೆಯ ನಮ್ಮ ಮೊದಲ ಆದ್ಯತೆ. ಬ್ರೇಕ್ ನಂತರ ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಾನಸಿಕ ಅಸ್ವಸ್ಥತೆಯಲ್ಲಿ ಬಾಲ್ಯಾವಸ್ಥೆಯ ಸಮಸ್ಯೆಗಳಲ್ಲಿ ಆಟಿಸಮ್ ಒಂದಾಯ್ತು, ಇನ್ನು ಬೇರೆ ಯಾವೆಲ್ಲ ರೀತಿಯ ಸಮಸ್ಯೆಗಳು ಮಕ್ಕಳಲ್ಲಿ ಕಾಣಿಸುತ್ತೆ ಅಂತ? ಇದ್ರ ನಂತರ ಇನ್ನೊಂದು ಕಾಮನ್ ಆಗಿ ಕಂಡು ಬರೋದು ADHD ಅಂತ. ADHD ಅಂದ್ರೆ ನಾನು ಆಗ್ಲೇ ಹೇಳಿದ್ದೇನೆ, ಫುಲ್ ಫಾರ್ಮ್ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಇದರಲ್ಲಿ 3 ಮೇನ್ ಲಕ್ಷಣಗಳಿರುತ್ತೆ. ಒಂದು ಹೈಪರ್ ಆಕ್ಟಿವಿಟಿ, ಒಂದು ಇನ್ಅಟೆನ್ಷನ್, ಮತ್ತೆ ಇಂಪಲ್ಸಿವಿಟಿ ಅಂತ. ಹೈಪರ್ ಆಕ್ಟಿವ್ ಅಂದ್ರೆ ನೀವು ನೋಡಿರ್ಬೋದು, ಮಕ್ಕಳೆಲ್ಲ ಬೇರೆ ಕಂಪೇರ್ ಮಾಡಿದ್ರೆ ಅವ್ರು ತುಂಬಾ ಚುರುಕಾಗಿರ್ತಾರೆ. ಒಂದು ಕಡೆಯಲ್ಲಿ ಕೂತ್ಕೊಳ್ಳಲ್ಲ, ಓಡಾಡ್ತಾ ಇರ್ತಾರೆ. ಮತ್ತೆ ಒಂದೇ ಆಟ ಆಡುದಿಲ್ಲ, ಅವ್ರಿಗೆಲ್ಲ ಆಟ ಮಿಕ್ಸ್ ಆಗ್ತಾ ಇರ್ಬೇಕಾಗ್ತದೆ. ಎರಡನೇದು ಇನ್ಅಟೆನ್ಷನ್ ಅಂದ್ರೆ ಶಾಲೆಯಲ್ಲಿ ಪಾಠ ಮಾಡ್ತಾ ಇರ್ತಾರೆ ಅಥವಾ ಮನೇಲಿ ಓದ್ತಾ ಇರ್ತಾರೆ, ಅವರಿಗೆ ಅದ್ರ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರು ಬೇಗ ಡಿಸ್ಟ್ರಾಕ್ಟ್ ಆಗ್ತಾರೆ. ಇನ್ನು ಥರ್ಡ್ ಒನ್ ಅಂದ್ರೆ ಇಂಪಲ್ಸಿವಿಟಿ, ಅಂದ್ರೆ ಅವರಿಗೆ ಸಡನ್ಲಿ ಏನೋ ಮಾಡ್ತಾ ಇರ್ತಾರೆ, ಸಿಟ್ಟು ಬಂದ್ರೆ ಬಿಸಾಡುದು. ಕ್ಲಾಸಲ್ಲಿ ಅವ್ರಿಗೆ ಏನಾದ್ರು ಆನ್ಸರ್ ಗೊತ್ತಿದ್ರೆ ಅವರನ್ನ ಬೇರೆಯವ್ರನ್ನ ಕೇಳಿದ್ರು ಇವ್ರು ಹೇಳೋದು. ಒಂದು ಕ್ಯೂ ಅಲ್ಲಿ ನಿಂತ್ರೆ ಇವರಿಗೆ ಕ್ಯೂ ಅಲ್ಲಿ ನಿಲ್ಲಕ್ ಆಗಲ್ಲ, ಮಕ್ಕಳಿಗೆ ಓಡಿ ಹೋಗಿ ಮುಂದೆ ಹೋಗ್ಬಿಡ್ತಾರೆ. ಅಂದ್ರೆ ಇಂಪೇಷಂಟ್, ಲ್ಯಾಕ್ ಆಫ್ ಪೇಷನ್ಸ್ ಅಂತ ಹೇಳಿ. ಇದೆಲ್ಲ ಮೇನ್ ಲಕ್ಷಣಗಳು. ಇದು ಆಟಿಸಮ್ ಅನ್ನು ಹೊರತುಪಡಿಸಿ ಬೇರೆಲ್ಲ ಲಕ್ಷಣಗಳು. ಟ್ರೀಟ್ಮೆಂಟ್ ಎಲ್ಲದಕ್ಕೂ ಒಂದೇ ರೀತಿ ಇರುತ್ತಾ? ಇಲ್ಲ, ಇದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದೆ. ಇದಕ್ಕೂ ಫಾರ್ಮಕಾಲಜಿಕಲ್ ಅಂದ್ರೆ ಪಿಲ್ಸ್ ಕೊಡ್ತೀವಿ, ಮತ್ತೆ ಕೌನ್ಸಿಲಿಂಗು ಮಾಡ್ತೀವಿ. ಪಿಲ್ಸ್ ಅಲ್ಲಿ 2-3 ತರ ಇದೆ. ಸೈಕೋಸ್ಟಿಮ್ಯುಲೆಂಟ್ಸ್ ಅಂತ ಹೇಳ್ತೀವಿ, SNRIs ಅಂತ ಇದೆ. ಅದರೊಳಗೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ ಎರಡರಲ್ಲೂ. ಮತ್ತೆ ಇದಲ್ಲದೆ ಕೌನ್ಸಿಲಿಂಗು ಮಾಡ್ತೀವಿ. ಯಾವ್ದಕ್ಕೂ ಫಸ್ಟ್ ನಾವು ಅಸೆಸ್ಮೆಂಟ್ ಮಾಡ್ಬೇಕು. ಇದರಲ್ಲಿ ಶಾಲೆ ಟೀಚರ್ ಪಾತ್ರ ತುಂಬಾ ಇಂಪಾರ್ಟೆಂಟ್. ಅವರು ಅದರ ಬಗ್ಗೆ ಸ್ಕೂಲಲ್ಲಿ ತುಂಬಾ ಓಡಾಡೋದು, ಬೇರೆ ಫ್ರೆಂಡ್ಸಿಗೆ ತೊಂದರೆ ಕೊಡೋದು, ಪಾಠಕ್ಕೆ ಅಟೆನ್ಷನ್ ಕೊಡೋದಿಲ್ಲ, ಇದ್ರ ಬಗ್ಗೆ ಎಲ್ಲ ಅವ್ರು ಹೇಳ್ತಾರೆ. ನಿಮ್ಗೆ ಪೇರೆಂಟ್ಸ್ ಹೇಳ್ತಾರೆ, ಅವ್ರದ್ದು ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ADHD ಪೇಷಂಟ್ ಅಲ್ಲಿ. ಕಡೆಗೆ ಒಮ್ಮೆ ಸೈಕ್ಯಾಟ್ರಿಸ್ಟ್, ಪಿಡಿಯಾಟ್ರಿಷಿಯನ್ ಅಥವಾ ನ್ಯೂರಾಲಜಿಸ್ಟ್ ಹತ್ರ ಕರ್ಕೊಂಡೋದ್ರೆ ಅದನ್ನ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಬೇಕಂದ್ರೆ ಕೌನ್ಸಿಲಿಂಗ್ ಮಾಡ್ತಾರೆ. ನೀವಿಗೆ ಇಲ್ಲ ರೀತಿಯ ಲಕ್ಷಣಗಳಿರುವ ಮಕ್ಕಳು ಬೇರೆ ಮಕ್ಕಳೊಂದಿಗೆ ಹೇಗೆ ಕಲೀಲಿಕ್ಕೆ ಆಗುತ್ತೆ? ನೀವಿಗೆ ಹೇಳಿದ್ರೆ ಬೇರೆಯವರೊಂದಿಗೆ ಶಾಲೆಗೆ ಹೋದ್ರೆ ಒಳ್ಳೇದು ಅಂತ,
ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ, ಮಕ್ಕಳಿಗೆ ಕಷ್ಟ ಆಗಲ್ವಾ ಅಂತ ಹೇಳಿ? ನೀವು ಕೇಳಿ, ಈ ಮಕ್ಕಳಿಗ ಉಳಿದ ಮಕ್ಕಳಿಗ? ನಾನೆಲ್ಲ ಈಗ ನೀವು ADHD ಆಟಿಸಮ್ ಅದೆಲ್ಲ ಹೇಳಿದ್ರಲ್ಲ, ಆ ಮಕ್ಕಳಿಗೆ ಬೇರೆ ಮಕ್ಕಳೊಟ್ಟಿಗೆ ನೀವು ಹೇಳಿದ್ರಲ್ಲ, ಆದಷ್ಟು ಎಲ್ಲ ಮಕ್ಕಳೊಟ್ಟಿಗೆ ಇದ್ರೆ ಒಳ್ಳೇದು ಅಂತ ಹೇಳಿ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಅವ್ರು ಬೇರೆ ಮಕ್ಕಳೊಟ್ಟಿಗಿದ್ರೆ ಆ ಸ್ಕಿಲ್ಸ್ ಅನ್ನೆಲ್ಲ ಕಲಿತಾ ಹೋಗ್ತಾರೆ. ನೀವು ಅವ್ರನ್ನ ಐಸೋಲೇಟ್ ಮಾಡಿದ್ರೆ ಅವ್ರು ಹಿಂದೆ ಹೋಗ್ತಾರೆ ಎಲ್ಲದರಲ್ಲಿ. ಅಂದ್ರೆ ಈಗ ನೋಡಿ, ನೀವು ಲ್ಯಾಂಗ್ವೇಜ್ ಕಲಿಯುವಾಗ 10 ಜನರ ಹತ್ರ ಮಾತಾಡಿದ್ರೆ 10 ವರ್ಡ್ಸ್, ಹೊಸ ವರ್ಡ್ಸ್ ಕಲಿತು ಬೆಳೆಯುವ ಮಕ್ಕಳು. ಅದೇ ನೀವು ಮನೇಲಿ ಅವರನ್ನು ಇಲ್ಲ, ಅವನು ಹುಷಾರಿಲ್ಲ, ಅವ್ನು ಸರಿ ಇಲ್ಲ ಅಂತ ಬದಿಗಿಟ್ರೆ ಅವ್ನು ಏನು ಕಲಿಯಲ್ಲ. ಅವ್ನಿಗೆ ಏನು ಆಟ ಆಡ್ಲಿಕ್ಕೆ ಬರಲ್ಲ, ಜನರ ಹತ್ರ ಹೇಗೆ, ಅದೇ ಸೋಷಿಯಲ್ ಸ್ಕಿಲ್ಸ್ ಅಂತ ಹೇಳಿದಲ್ಲ, ಅದನ್ನೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಅದನ್ನ ಆದಷ್ಟು ಅಟ್ಲೀಸ್ಟ್ ಕಳ್ಕೊಳ್ಬಾರ್ದು ಅಥವಾ ಗೊತ್ತೇ ಇಲ್ಲದೆ ಇರಬಾರ್ದು ಅಂತ ನಾವು ಅವರನ್ನು ಕಾಮನ್ ಆಗಿ ನಾರ್ಮಲ್ ಆಗಿ ಮಕ್ಕಳೊಟ್ಟಿಗೆ ಸೇರಿಸ್ಬೇಕು. ಮತ್ತೆ ಇನ್ನೂ ಒಂದು ರೀಸನ್ ಅಂದ್ರೆ, ನೀವು ಅವರನ್ನು ಸೈಡ್ ಲೈನ್ ಮಾಡಿದ್ರೆ ಅವರಿಗೆ ಡಿಪ್ರೆಷನ್, ಆಂಗ್ಸೈಟಿ ಬರುವ ರಿಸ್ಕ್ ಇರ್ತದೆ. ಅವ್ರಿಗೆ ನಾನು ಹೇಳಿದಲ್ಲ, ಅವ್ರಿಗೆ ಇಂಟೆಲಿಜೆನ್ಸ್ ಇರುತ್ತೆ, ಅವ್ರಿಗೆ ಅರ್ಥನೂ ಆಗುತ್ತೆ. ಆಗ ಅವರಿಗೆ ಫೀಲಿಂಗ್ಸ್ ಇಮೋಷನಲ್ ಆಗಿಬಿಡ್ತಾರೆ. ನನ್ನನ್ನು ಯಾರು ಮಾತಾಡಲ್ಲ, ನನ್ಗೇನೋ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಹೇಳ್ಕೊಳಕ್ ಆಗಲ್ಲ. ಈ ಮಕ್ಕಳು ಬೇರೆ ಮಕ್ಕಳ ಹಾಗೆ ಅಂದ್ರೆ ಏನು ಶೈಕ್ಷಣಿಕ ಇದ್ರಲ್ಲಿ ಬೆಳಿಲಿಕ್ಕೆ ಆಗುತ್ತಾ ಅಂತ ಹೇಳಿ? ಅದೇ ADHD ಅವರು ಮಾತ್ರೆ ಮತ್ತೆ ಕೌನ್ಸಿಲಿಂಗ್ ಅಲ್ಲಿ ಡೆಫಿನೆಟ್ಲಿ ತುಂಬಾ ಇಂಪ್ರೂವ್ ಆಗ್ತಾರೆ. ಎಲ್ಲ ಮಕ್ಕಳಾಗೆ ನಾರ್ಮಲ್ ಆಗಿ ಬಿಡ್ತಾರೆ. ಅದಕ್ಕೆ ಎಷ್ಟೊಂದು ಜನರಿಗೆ ಇದು ಗೊತ್ತಿರಲ್ಲ. ನಾನು ಹೇಳಿದ 5% ಆಫ್ ದ ಪಾಪ್ಯುಲೇಷನ್, ಚಿಲ್ಡ್ರನ್ ಪಾಪ್ಯುಲೇಷನ್ ಸಫರ್. ಇದ್ರೊಳಗೂ 5:1 ರೇಷಿಯೋ, ಅಂದ್ರೆ 5 ಹುಡುಗರಿದ್ರೆ 1 ಹುಡುಗಿಗೆ ಬರುವಂತದ್ದು. ಹುಡುಗರಲ್ಲಿ ತುಂಬಾ ಕಾಮನ್ ಆಗಿ ಕಂಡು ಬರುವಂತದ್ದು. ಇದರಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ಅವ್ರು ನಾರ್ಮಲ್ ಆಗ್ತಾರೆ. ಇದ್ರ ರಿಸ್ಕ್ ಏನಂದ್ರೆ, ಇದು ಬೆಳೀತಾ ನೀವು ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಇದು ಅಡಲ್ಟ್ಹುಡ್ಗೂ ಕಂಟಿನ್ಯೂ ಆಗುತ್ತೆ. ನಾವು ದೊಡ್ಡವರಾದಾಗ್ಲೂ ಈ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ತಾ ಇರತ್ತೆ. ಅದರಿಂದ ಪದೇ ಇಟ್ಟಿದ್ ಮರ್ತೋಗುದು, ಅಥವಾ ಏನೋ ನೀವು ಹೇಳಿರ್ತೀರಿ, ಯಾರೋ ಏನೋ ಹೇಳಿರ್ತಾರೆ, ಅದ್ ನೆನಪಾಗೋದಿಲ್ಲ. ಇದೆಲ್ಲ ಕಾಮನ್ ಆಗಿ ಉಳಿಯುತ್ತೆ. ಹಾಗಾಗಿ ನೀವು ಅದನ್ನ ಆದಷ್ಟು ಬೇಗ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆ. ಡಾಕ್ಟರ್, ಈಗ ಮಕ್ಕಳು ಬೆಳೀತಾ ಹೋದಾಗೆ ಈಗ ಪೋಷಕರು ಮಕ್ಕಳಿಗೆ ಅಂದ್ರೆ ಓದಿ ಅಂತ ಒತ್ತಡಗಳನ್ನು ಹೇಳಿದ್ರೆ ಇದರಿಂದ ಕೂಡ ಸಮಸ್ಯೆಗಳು ಬರುವ ಸಾಧ್ಯತೆಗಳಿದೆಯಾ? ಖಂಡಿತ. ಇದರಿಂದ ADHD ಆಟಿಸಮ್ ಬರುತ್ತೆ ಅಂತ ಹೇಳಲ್ಲ, ಆದ್ರೆ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್, ಆಂಗ್ಸೈಟಿ, ಡಿಪ್ರೆಷನ್ ಮತ್ತೆ ಪ್ಯಾನಿಕ್ ಅಟ್ಯಾಕ್ ಇದೆಲ್ಲ ಬರುವಂತ ಲಕ್ಷಣಗಳು ಇರುತ್ತೆ. ಓಕೆ, ಇದರಿಂದ ಅಂದ್ರೆ ಲಕ್ಷಣಗಳು ಬರುವಂತದ್ದು ನೀವೀಗ ಹೇಳಿದ್ರೆ ಪ್ಯಾನಿಕ್ ಅಟ್ಯಾಕ್ ಏನಾಗುತ್ತೆ ಅಂದ್ರೆ ಯಾವ ರೀತಿಯ ಲಕ್ಷಣಗಳು ಮಕ್ಕಳಲ್ಲಿ? ಅದು ಪ್ರೆಸೆಂಟೇಶನ್ ಬೇರೆ ಇರುತ್ತೆ. ನಾನು ಆಗ್ಲೇ ಹೇಳಿದೆ, ಅಡಲ್ಟ್ಸ್ ಅಂದ್ರೆ ದೊಡ್ಡವರಲ್ಲಿ ಕಾಣುವ ಸಿಂಪ್ಟಮ್ಸ್, ಮಕ್ಕಳಲ್ಲಿ ಕಾಣುವ ಸಿಂಪ್ಟಮ್ಸ್ ಬೇರೆ. ಅದು ಈಗ ಅವರಿಗೆ ಡಿಪ್ರೆಷನ್ ಇದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾರ ಹತ್ರ ಮಾತಾಡಲ್ಲ, ಊಟ ಕೇಳಿದ್ರೆ ಬೇಡ ಅಂತಾರೆ, ಸ್ಕೂಲ್ಗೆ ಹೋಗಂದ್ರೆ ಇಲ್ಲ ನನಗೆ ಹೊಟ್ಟೆ ನೋವು ಅಂತಾರೆ, ತಲೆನೋವು ಅಂತಾರೆ. ಹೀಗೆ ಬೇರೆ ಸಿಂಪ್ಟಮ್ಸ್ ಹೇಳ್ತಾರೆ ಅವರಿಗೆ. ಅದೇ ಅಡಲ್ಟ್ಸ್ ಆದ್ರೆ, ನಮ್ಗೆ ನಿಮ್ಗೆ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಬಂದ್ರೆ ನಾವು ಹೇಳ್ಕೊಳ್ತೀವಿ ನನ್ಗೆ ಹೀಗಾಗ್ತಾ ಇದೆ. ಮಕ್ಕಳು ಆ ರೀತಿ ಓಪನ್ ಅಪ್ ಆಗಲ್ಲ. ಹಾಗಾಗಿ ಅವರು ಬೇರೆ ತರದಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಸಿಂಪ್ಟಮ್ಸ್ ಅನ್ನು. ಅಂದ್ರೆ ಆಗ ನಾವು ತಕ್ಷಣ ಅಂದ್ರೆ ವೈದ್ಯರ ಸಲಹೆಯನ್ನು ಪಡಿಬೇಕು. ಕರೆಕ್ಟ್. ನಿಮ್ಗೇನೋ ಅನ್ಯೂಶುವಲ್, ನಾನು ಆಗ ಫಸ್ಟ್ ಹೇಳಿದಲ್ಲ ಕೆಲವು ಸಿಂಪ್ಟಮ್, ಅದೆಲ್ಲ ಕಂಡು ಬಂದಲ್ಲಿ ಕೂಡಲೇ ತಜ್ಞ ವೈದ್ಯ ಅಂದ್ರೆ, ನಿಮ್ಗೆ ಸೈಕ್ಯಾಟ್ರಿಸ್ಟ್ ಪಕ್ಕ ಸಿಕ್ಲಿಲ್ಲ ಅಂದ್ರೆ ನೀವು ಪಿಡಿಯಾಟ್ರಿಷನ್ ಅಥವಾ ಸೈಕ್ಯಾಟ್ರಿಸ್ಟ್ ಅಥವಾ ನ್ಯೂರಾಲಜಿಸ್ಟ್ ಯಾರೋ ಒಬ್ರಿಗೆ ತೋರಿಸಿ ಸಾಕು. ಅವರು ಅಲ್ಟಿಮೇಟ್ಲಿ ಸೈಕ್ಯಾಟ್ರಿಸ್ಟ್ ಹತ್ರನೇ ರೆಫರ್ ಮಾಡ್ತಾರೆ, ನಿಯರೆಸ್ಟ್ ಸೈಕ್ಯಾಟ್ರಿಸ್ಟ್. ಅಂದ್ರೆ ಎಷ್ಟು ತಿಂಗಳ ಕಾಲ ಅಂದ್ರೆ ದೀರ್ಘಕಾಲ ಅಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಬೇಕಾಗತ್ತಾ ಅಂತ? ಅದೇ, ಅದು ನಾನು ಪುನಃ ಆಗ ಹೇಳಿದಾಗೆ ಅದು ಬೇರೆ ಡಿಸಾರ್ಡರ್ ಬೇರೆ. ಜನರಲಿ 3 to 6 months. ADHD ಎಲ್ಲ 1 year 2 years ವರೆಗೆ ಕೊಡ್ಬೇಕಾಗುತ್ತೆ. ಫಸ್ಟಿಗೆ ಪಿಲ್ಸ್ ಟ್ರೀಟ್ಮೆಂಟ್ ಕೊಡ್ಬೇಕು, ಅದ್ರ ನಂತರ ನಾವು ಕೌನ್ಸಿಲಿಂಗ್ ಅದರಲ್ಲೇ ಮೇಂಟೈನ್ ಮಾಡ್ಬೋದು. ಇನ್ನೊಂದು ಇದರಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ನಾನು ಹೇಳಲಿಕ್ಕೆ ಇಂಟ್ರೆಸ್ಟ್ ಬರೋದು ಮೆಂಟಲ್ ರಿಟಾರ್ಡೇಷನ್, ಬುದ್ಧಿಮಾಂದ್ಯ ಮಕ್ಕಳು. ಅವರು ಮಕ್ಕಳಲ್ಲೇ ಬರುವಂತದ್ದು. ವಿಶೇಷ ಚೇತನರಂತ ಹೇಳ್ತಾರೆ, ಸ್ಪೆಷಲ್ ಎಬಿಲಿಟಿ ಚಿಲ್ಡ್ರನ್ ಅಂತ ಹೇಳ್ತೀವಿ. ಅದಕ್ಕೆ ಈಗ ಮುಂಚೆ ಹೆಸರು ಮೆಂಟಲ್ ರಿಟಾರ್ಡೇಷನ್, ಈಗ ಅದಕ್ಕೆ ನಾವು ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ, IDD ಅಂತ. ಇದು ಇಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಅಂದ್ರೆ ಅವರ ಬುದ್ಧಿ ಶಕ್ತಿಯೇ ಕಡಿಮೆ ಇರುವಂತದ್ದು. ಅವರಿಗೆ ಬೇರೆ ಶಾಲೆಗಳಿಗೆಲ್ಲ ಹಾಕ್ಬೇಕಾಗ ಅಲ್ಲ, ಅವರಿಗೆ ಫಸ್ಟ್ ನಾವು ಅಸೆಸ್ ಮಾಡ್ಬೇಕು ಅವ್ರ IQ ಲೆವೆಲ್ ಎಷ್ಟು. IQ ಅಂದ್ರೆ ಇಂಟೆಲಿಜೆನ್ಸ್ ಕೋಶೆಂಟ್ ಅಂತ. ಅದು ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಅಸೆಸ್ ಮಾಡ್ಬೇಕು. ಅದ್ರಲ್ಲೂ 4-5 ಟೈಪ್ಸ್ ಇದೆ, ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂಡ್ ಪ್ರೊಫೌಂಡ್. ಅದ್ರ ನೀವು ನೋಡಿರ್ಬೋದು ಬುದ್ಧಿಮಾಂದ್ಯ ಮಕ್ಕಳನ್ನು. ಕೆಲವರು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ, ಅವ್ರು ಇಂಡಿಪೆಂಡೆಂಟ್ ಆಗಿ. ಇನ್ ಕೆಲವರಿಗೆ ಸ್ವಲ್ಪ ಆಗುತ್ತೆ,
ಅವರಿಗೆ ಎಲ್ಲ ಆಗಲ್ಲ. ಇನ್ ಕೆಲವರಿಗೆ ಏನೂ ಆಗಲ್ಲ, ಅವ್ರು ಮಲ್ಗೆ ಇರ್ತಾರೆ, ಅಪ್ಪ ಅಮ್ಮ ಯಾರನ್ನಾದ್ರೂ ಅವ್ರನ್ನ ಕಂಟಿನ್ಯೂಸ್ ಆಗಿ ನೋಡ್ಕೋಬೇಕು, ಬೆಡ್ ಅಲ್ಲೇ ಮೂತ್ರ ಮಾಡ್ತಾರೆ ಅಥವಾ ಊಟನೂ ಅವ್ರಿಗೆ ಫೀಡ್ ಮಾಡ್ಬೇಕಾಗುತ್ತೆ, ತಿನ್ಸ್ಬೇಕಾಗುತ್ತೆ. ಅದ್ ಯಾವ ಕಂಡೀಷನ್ ಅಂತ ನೋಡಿ ಅದಕ್ಕೆ ಆಕ್ಚುಲಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಓಕೆ, ಈ ಬುದ್ಧಿಮಾಂದ್ಯ ಮಕ್ಕಳನ್ನ ನಾವು ಅಂದ್ರೆ ಸಾಮಾನ್ಯವಾಗಿ ಹೆಚ್ಚಾಗಿ ನೋಡಿದ ಕೂಡಲೇ ಹೀಗೆ ಗಮನಿಸಬಹುದಲ್ವಾ, ನಾವು ಹೀಗೆ ಗೊತ್ತಾಗುತ್ತೆ. ಆದ್ರೆ ಆಟಿಸಮ್ ಮತ್ತೆ ನೀವು ಬೇರೆಲ್ಲ ಸಮಸ್ಯೆಗಳು, ಅದ್ ಬೇರೆ ಲಕ್ಷಣಗಳು, ಬೇರೆ ಲಕ್ಷಣಗಳಿರ್ತದೆ. ಓಕೆ ಡಾಕ್ಟರ್, ಈ ರೀತಿ ಸಮಸ್ಯೆ ಕಂಡು ಬಂದಾಗ ನೀವು ಫಸ್ಟ್ ಪೀಡಿಯಾಟ್ರಿಷಿಯನ್ ಮೀಟ್ ಮಾಡ್ಲಿಕ್ಕೆ ಹೇಳಿದ್ರಿ. ಅದ್ರೊಂದಿಗೆ ಆಹಾರ ಪದ್ಧತಿಯಲ್ಲಿ ಏನಾದ್ರೂ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತಾ? ಅಂದ್ರೆ ಕೆಲವೊಂದು ಆಹಾರಗಳಲ್ಲಿ ಕಡಿಮೆ ಆದ್ರೆ ವಿಟಮಿನ್, ನ್ಯೂಟ್ರಿಷನ್, ಮಿನರಲ್ಸ್ ಅದೆಲ್ಲ ಕಡಿಮೆ ಆದ್ರೆ ಬರ್ತದೆ ಇದು. ಅಂದ್ರೆ ಈಗ ಒಂದು ಉದಾಹರಣೆ ಕೊಡ್ತೇನೆ. ನಾನೊಂದು ಹುಡುಗನನ್ನು ನೋಡಿದ್ದೇನೆ, ಅವನು ಬುದ್ಧಿ ಶಕ್ತಿ ನಾರ್ಮಲ್ ಆಗಿತ್ತು, ಬಟ್ ಬೆಳೀತಾ ಬೆಳೀತಾ ಸ್ಲೋಲಿ ಕಡಿಮೆ ಆಯ್ತು. ಥೈರಾಯ್ಡ್ ಅಂತ ಒಂದು ಹಾರ್ಮೋನ್ ಇದೆ, ಅದ್ರ ಲೆವೆಲ್ಸ್ ಚೆಕ್ ಮಾಡಿದಾಗ ಅವನಿಗೆ ಹೈಪೋಥೈರಾಯ್ಡಿಸಮ್ ಇತ್ತು. ಅದು ಒನ್ ಆಫ್ ದ ರೀಸನ್ ಈ ಬ್ರೈನ್ ಡೆವಲಪ್ಮೆಂಟ್ ಕಡಿಮೆ ಆಗ್ಲಿಕ್ಕೆ. ಅದಕ್ಕೆ ನಾವು ಥೈರಾಕ್ಸಿನ್ ಟ್ಯಾಬ್ಲೆಟ್ ಕೊಡ್ತಾ ಅವನು ಬ್ರೈನ್ ಎಲ್ಲ ಫಂಕ್ಷನಿಂಗ್ ನಾರ್ಮಲ್, ಸ್ಲೋನೆಸ್ ಅದೆಲ್ಲ ಚುರುಕುತನ ಎಲ್ಲ ಪುನಃ ಬಂದಿದೆ. ಅದು ಎಷ್ಟು ವರ್ಷದ ಮಕ್ಕಳಲ್ಲಿ ಕಂಡು ಬಂದಿದೆ? ಅದು ಇದು ನಾನು ಹೇಳಿರೋ ಎಕ್ಸಾಂಪಲ್ 5 ವರ್ಷದ ಮಗು ಹುಡುಗ. ಅಂದ್ರೆ ಮೊದಲು ನಾರ್ಮಲ್ ಆಗಿದ್ದ ಹುಡುಗನಲ್ಲಿ ಏಕಾಏಕಿ. ಹಾಗಾಗಿ ನೀವು ಯಾಕೆ ನಾನು ಇದು ಹೇಳ್ತಾ ಇದ್ದೆ, ನೀವು ಕೇಳಿದ್ರಿ ಇದು ನ್ಯೂಟ್ರಿಷನ್ ಅಂದ್ರೆ ಆಹಾರ ಎಷ್ಟು ಇಂಪಾರ್ಟೆಂಟ್. ಅದಕ್ಕೆ ಕೆಲವೊಮ್ಮೆ ಕೆಲವೊಂದು ವಿಟಮಿನ್ ಅಥವಾ ಮಿನರಲ್ ಕಡಿಮೆ ಆದ್ರೆ ಇದೆಲ್ಲ ಬರುವ ಲಕ್ಷಣಗಳಿದೆ. ಆ ವಿಟಮಿನ್ ಅನ್ನು ಕವರ್ ಮಾಡಿದ್ರೆ ಆಗುತ್ತೆ. ಆದ್ರೆ ಇನ್ನು ಕೆಲವೊಮ್ಮೆ ಬುದ್ಧಿಮಾಂದ್ಯ, ಆಟಿಸಮ್, ಕೆಲವೊಮ್ಮೆ ಜೆನೆಟಿಕ್ಸ್, ಅದರಿಂದ ಆದ್ರೆ ಏನು ಮಾಡಕ್ ಬರಲ್ಲ. ಇನ್ಬೋರ್ನ್ ಎರರ್ಸ್ ಆಫ್ ಮೆಟಬಾಲಿಸಮ್ ಅಂದ್ರೆ ಬಯೋಕೆಮಿಕಲ್ ಚೇಂಜಸ್ ಇರುತ್ತೆ ಬಾಡಿಯಲ್ಲಿ, ಅದಕ್ಕೆ ಏನು ಎಂಜೈಮ್ ಡಿಫಿಷಿಯನ್ಸಿ ಇರುತ್ತೆ ಬೈ ಬರ್ತ್. ಈಗ ನೀವು ಕೇಳಿರ್ಬೋದು, ಹಾಲಿಗೆ ಕೆಲವು ಮಕ್ಕಳು ಎಲರ್ಜಿ ಅಂತ, ಎದೆ ಹಾಲಿರ್ಲಿ ದನದ ಹಾಲು, ಅವ್ರಿಗೆ ಅದನ್ನು ಕೊಡಬಾರದು. ಆದ್ರೆ ಅದಕ್ಕೆ ಬೇರೆ ಏನಾದ್ರು ರಿಪ್ಲೇಸ್ ಮಾಡಿ ಕೊಡ್ಬೇಕು. ಹಾಗಾಗಿ ಡಯಟ್ ತುಂಬಾ ಇಂಪಾರ್ಟೆಂಟ್. ನೀವು ನೋಡ್ಕೊಂಡು ಕೊಡ್ಬೇಕಾಗುತ್ತೆ ವಿಟಮಿನ್ ಅಥವಾ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಯಾರಿಗೆ ಕೆಲವೊಂದು ಫುಡ್ ಆಗದೆ ಇರುವವರಿಗೆ, ಮಕ್ಕಳಿಗೆ ಅದು ವೈದ್ಯರ ಸಲಹೆಯನ್ನು ಪಡೆದು ಕೊಡೋದು ಉತ್ತಮ. ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ನ ನಂತರ. ರಕ್ತದಲ್ಲಿನ ಶುಗರ್ ಮಟ್ಟಗಳ ಬಗ್ಗೆ ನೀವು ಚಿಂತಿತರಾಗಿದ್ದೀರಾ? ನಿಮ್ಮ ಬಿಪಿ ನಿಯಂತ್ರಣಕ್ಕೆ ಬರುತ್ತಿಲ್ಲವೇ? ನಿಮ್ಮ ಥೈರಾಯ್ಡ್ ಸಮಸ್ಯೆಗಳಿಗೆ ನೀವು ಸರಿಯಾದ ಸಲಹೆಗಳನ್ನು ಪಡೆಯುತ್ತಿಲ್ಲ ಅಂತ ಅನಿಸುತ್ತಿದೆ? ಹಾಗಾದರೆ ಮಹೇಶ್ ಆಸ್ಪತ್ರೆ ಬ್ರಹ್ಮಾವರದಲ್ಲಿರುವ ಡಯಾಬಿಟಿಕ್, ಹೈಪರ್ಟೆನ್ಷನ್ ಮತ್ತು ಥೈರಾಯ್ಡ್ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ. ಡಯಾಬಿಟಿಕ್ ಕ್ಲಿನಿಕ್ ಪ್ರತಿ ಮಂಗಳವಾರ, ಹೈಪರ್ಟೆನ್ಷನ್ ಕ್ಲಿನಿಕ್ ಪ್ರತಿ ಗುರುವಾರ, ಥೈರಾಯ್ಡ್ ಕ್ಲಿನಿಕ್ ಪ್ರತಿ ಶನಿವಾರ. ನಮ್ಮ ಪರಿಣತ ವೈದ್ಯರ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವು ಉತ್ತಮ ಕೈಯಲ್ಲಿದೆ ಎಂದು ನೀವು ವಿಶ್ವಾಸ ಹೊಂದಬಹುದು. ಸ್ಪೆಷಾಲಿಟಿ ಕ್ಲಿನಿಕ್ಗಳ ಮೊದಲ ಸಮಾಲೋಚನೆ ಸಂಪೂರ್ಣ ಉಚಿತ. ಮರು ಸಮಾಲೋಚನೆ, ಪರೀಕ್ಷೆ ಮತ್ತು ಔಷಧಿಗಳ ಮೇಲೆ ರಿಯಾಯಿತಿಗಳು. ಅಪಾಯಿಂಟ್ಮೆಂಟ್ಗಳಿಗಾಗಿ ನಿಮ್ಮ ಪರದೆಯ ಮೇಲೆ ತೋರಿಸಿರುವ ಟೆಲಿಫೋನ್ ಸಂಖ್ಯೆಗೆ ಕರೆ ಮಾಡಿ. ಬ್ರೇಕ್ ನಂತರ ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈಗ ಸರ್, ಮೆಡಿಸಿನ್ ಅನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಇಂತಹ ಮಕ್ಕಳಿಗೆ, ಆಗ ಅವರ ಅಂದ್ರೆ ಶೈಕ್ಷಣಿಕ ಜೀವನದಲ್ಲಿ ಅಂದ್ರೆ ಸ್ಕೂಲಿಗೆ ಹೋಗ್ತಾನೆ ಅವ್ರು ಮೆಡಿಸಿನ್ ತಗೊಳ್ಬೇಕಾ ಅಥವಾ ಏನಾದ್ರು ಚಿಕಿತ್ಸೆಗೆ ಒಳಪಡ್ಬೇಕಾಗುತ್ತಾ, ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತ ಸಾಧ್ಯತೆಗಳಿದೆ? ನೋಡಿ, ಕೆಲವೊಂದು ಡಿಸಾರ್ಡರ್ಗೆ ಅಡ್ಮಿಟ್ ಮಾಡ್ಲೇಬೇಕಾಗಿ. ಈ ಒಂದು ಮಗು ಬರುತ್ತೆ ನಿಮ್ಗೆ, ಹುಡುಗ ಅವ್ರ ಹುಡುಗಿ ಒಂದು ವಾರದಿಂದ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಆಗ ನೀವು ಮನೇಲಿ ಹೇಗೆ ಇಟ್ಕೊಳ್ತೀರ ಅವ್ರನ್ನ ಕರ್ಕೊಂಡ್ ಬಂದು ಪೇರೆಂಟಲ್ ನ್ಯೂಟ್ರಿಷನ್ ಅಂದ್ರೆ IV ಫ್ಲೂಯಿಡ್ಸ್ ಅದೆಲ್ಲ ಕೊಡ್ಲೇಬೇಕಾಗುತ್ತೆ. ಮತ್ತೆ ನೀವು ಅಸೆಸ್ ಮಾಡ್ಬೇಕಾಗುತ್ತೆ. ಬರೀ ಅವ್ರು OPD ಯಲ್ಲಿ ಬಂದು 10 ನಿಮಿಷ ಕೂತ್ರು ಕೂಡಲೇ ನಿಮ್ಗೆ ಏನು ಗೊತ್ತಾಗಲ್ಲ. ಆಗ ಅಡ್ಮಿಟ್ ಮಾಡಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಅವ್ರು ಯಾಕೆ ಮಾಡ್ತಾರೆ, ಬೇರೆ ಟೈಮಲ್ಲಿ ಏನ್ ಮಾಡ್ತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೆ, ಇದೆಲ್ಲ ಮಾಡಿ ಅವರನ್ನ ಟ್ರೀಟ್ಮೆಂಟ್ ಕೊಡೋದು. ಮತ್ತೆ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. ನಾವು ಅಡಲ್ಟ್ ಡೋಸ್ಗೆ 100 mg ಇದ್ರೆ ಮಕ್ಕಳಿಗೆ ಸಣ್ಣ ಡೋಸ್ ಕೊಡ್ತೇವೆ. ಅಂದ್ರೆ ನಾವು ಯಾವಾಗ್ಲೂ ಪರ್ kg ಬಾಡಿ ವೇಟ್ ಮೇಲೆ ಕೊಡ್ತೇವೆ ಮಕ್ಕಳಿಗೆ. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಂದ್ರೆ ಅವರಿಗೆ ಸೈಡ್ ಎಫೆಕ್ಟ್ಸ್ ಸ್ವಲ್ಪ ಬೇಗ ಬರ್ತದೆ.
ಮಕ್ಕಳಿಗೆ, ಅವ್ರು ಬೆಳೆಯೋ ಮಕ್ಕಳಿಗೆ ಸೆನ್ಸಿಟಿವ್ ಇರ್ತಾರೆ. ಹಾಗಾಗಿ ನಾವು ಕೊಡುವಾಗ ತುಂಬಾ ಕೇರ್ಫುಲ್ ಇರ್ತೇವೆ. ಮಕ್ಕಳಿಗೆ ಡೋಸ್ ಸೈಕ್ಯಾಟ್ರಿ ಮೆಡಿಸಿನ್ ಕೊಡೋ ತುಂಬಾ ಕೇರ್ಫುಲ್ ಇರ್ತೇವೆ. ಯಾಕಂದ್ರೆ ಅವರ ಬಾಡಿ, ಮಕ್ಕಳ ಬಾಡಿ ಬೇರೆ ಬೇರೆ ಇರ್ತದೆ. ಈಗ ಒಂದ್ ವೇಳೆ ಚಿಕಿತ್ಸೆಗೆ ಒಳಪಟ್ಟ ನಂತರ ಮಕ್ಕಳಿಗೆ ಒಂದು ದೀರ್ಘವಾಗಿ ಒಂದು 6 ತಿಂಗಳ ಕಾಲ ಆದ್ರೂ ತಗೊಳ್ಳೇಬೇಕು. ಅಂದ್ರೆ ಅದು ಡಿಪೆಂಡ್ಸ್ ಆನ್ ದ ಪ್ರಾಬ್ಲಮ್. ADHD ಆದ್ರೆ 1 year 2 years ತಗೊಳ್ಬೇಕಾಗುತ್ತೆ. ಅದೇ ಎಪಿಲೆಪ್ಸಿ ವಿತ್ ಮೆಂಟಲ್ ರಿಟಾರ್ಡೇಷನ್, ಅದಕ್ಕೆ ನೀವು ಲೈಫ್ ಲಾಂಗ್ ತಗೊಳ್ಬೇಕಾಗ್ತದೆ. ಮೆಂಟಲ್ ರಿಟಾರ್ಡೇಷನ್ ಈಗಲ್ಲ, ಅವ್ರಿಗೆ ಯೂಶುವಲಿ ಎಪಿಲೆಪ್ಸಿ ಅಂದ್ರೆ ಅಪಸ್ಮಾರ ಕಾಯಿಲೆ ಅಂತ ಹೇಳ್ತೀವಿ, ಅದಿದ್ರೆ ಅವ್ರಿಗೆ ಲೈಫ್ ಲಾಂಗ್ ತಗೊಳ್ಬೇಕು. ಇಲ್ಲಾಂದ್ರೆ ಫಿಟ್ಸ್ ಎನಿ ಟೈಮ್ ಬರ್ಬೋದು. ಹಾಗೆ ಹೈಪೋಥೈರಾಯ್ಡಿಸಮ್, ನಾನು ಆಗ ಒಂದು ಉದಾಹರಣೆ ಕೊಟ್ಟೆ, ಅದಕ್ಕೂ ಹೆಚ್ಚು ಕಡಿಮೆ ನೀವು ಎವ್ರಿ 3 to 6 months ಬ್ಲಡ್ ಥೈರಾಯ್ಡ್ ಅನ್ನು ನೋಡ್ಬೇಕು. ಅದು ಶಾರ್ಟೇಜ್ ಇದ್ರೆ ಲೈಫ್ ಲಾಂಗ್, ಅಥವಾ ಅದು ಎಲ್ಲಿವರೆಗೆ ಕರೆಕ್ಟ್ ಆಗುದಿಲ್ಲ ಅಲ್ಲಿವರೆಗೆ ಕೊಡ್ತಾ ಇರ್ಬೇಕಾಗುತ್ತೆ. ಈಗ ಇಂತಹ ಮಕ್ಕಳಲ್ಲಿ ಅಂದ್ರೆ ಪೋಷಕರು ಕೆಲವೊಂದು ವರ್ಕಿಂಗ್ ಪೇರೆಂಟ್ ಇರ್ತಾರೆ, ಅಂದ್ರೆ ಮಕ್ಕಳೊಟ್ಟಿಗೆ ಸಮಯ ಕಳೆಯುವುದಿಲ್ಲ, ಅಂತ ಮಕ್ಕಳಲ್ಲಿ ಇಂತಹ ಲಕ್ಷಣಗಳು ಕಂಡು ಬಂದ್ರೆ ಖಂಡಿತ ಕೆಲವೊಂದು ಲಕ್ಷಣಗಳು ಅಥವಾ ಕೆಲವೊಂದು ಚೈಲ್ಡ್ಹುಡ್ ಸೈಕ್ಯಾಟ್ರಿಕ್ ಡಿಸಾರ್ಡರ್ ಕಾಮನ್ ಆಗಿ ಕಂಡುಬರುವುದು ಇಂಥ ಸಿಚುವೇಶನ್ ಅಲ್ಲಿ. ಇವಾಗ ಎಲ್ಲರೂ ವರ್ಕಿಂಗ್. ಇನ್ನೊಂದು ಕಾಮನ್ ಸಿಂಗಲ್ ಪೇರೆಂಟಿಂಗ್. ಈಗ ಪೇರೆಂಟ್ ಸಪರೇಟ್ ಆಗಿರ್ತಾರೆ, ಡಿವೋರ್ಸ್ ಆಗಿರ್ತಾರೆ, ತಂದೆ ಅಥವಾ ತಾಯಿ ತೀರ್ಕೊಂಡಿರ್ತಾರೆ, ಅಥವಾ ತಂದೆ ಅಥವಾ ತಾಯಿ ಅಬ್ರಾಡ್ ಅಲ್ಲಿ ಅಥವಾ ದೂರದ ಕಡೆಯಲ್ಲಿ ವರ್ಕ್ ಮಾಡ್ತಾರೆ, ಇಬ್ರು ವರ್ಕ್ ಮಾಡಿ. ಆವಾಗ ಏನಂದ್ರೆ ಲವ್ ಅಂಡ್ ಎಫೆಕ್ಷನ್, ಕೇರ್, ಕಮ್ಯುನಿಕೇಶನ್ ತುಂಬಾ ಕಡಿಮೆ ಆಗ್ಬಿಡುತ್ತೆ ಮಕ್ಕಳ ಹತ್ರ. ಆವಾಗ ಒಂದೊಂದೇ ಸಿಂಪ್ಟಮ್ಸ್ ಕಾಣುತ್ತೆ. ಓಕೆ, ಅದು ಏಕಾಏಕಿ ಬದಲಾವಣೆ ಕಾಣುವಂಥದ್ದು ಸರ್? ಅಲ್ಲ, ಅದು ಹಗುರವಾಗಿ ಕಾಣುವುದು. ಸಡನ್ ಆಗಿ ಯಾವುದು ನಮ್ಮ ಸೈಕ್ಯಾಟ್ರಿ ಅಥವಾ ಮಕ್ಕಳಲ್ಲಿ ಸಡನ್ ಆಗಿ ಕಂಡು ಬರೋದು ಸಿಂಪ್ಟಮ್ಸ್ ತುಂಬಾ ಕಡಿಮೆ. ಗ್ರಾಜುವಲಿ ಅಂದ್ರೆ ಹಗುರವಾಗಿ ನಾವು ಲಕ್ಷಣಗಳನ್ನ 1 by 1 ನೋಡ್ತಾ ಹೋಗ್ತೇವೆ, ಡೆವಲಪ್ ಆಗ್ತದೆ, ನೋಡ್ತಾ ಅಬ್ಸರ್ವ್ ಮಾಡ್ಬೇಕು. ಈಗ ಮಕ್ಕಳಿಗೆ ಅದೇ ಸಿಂಗಲ್ ಪೇರೆಂಟಿಂಗ್ ಇರ್ಬೋದು, ಅಂದ್ರೆ ಪೇರೆಂಟ್ಸ್ ವರ್ಕಿಂಗ್ ಇರ್ಬೋದು, ಮಕ್ಕಳನ್ನು ಗಮನಿಸೋರು ಇರುವುದಿಲ್ಲ, ಆಗ ಹೇಗೆ ಪತ್ತೆ ಹಚ್ಚೋದು? ಅಂದ್ರೆ ಲಕ್ಷಣಗಳು ಅಲ್ಲ, ಅದು ನಾನು ಹೇಳಿದಲ್ಲ, ಅವ್ರು ತುಂಬಾ ನಿದ್ದೆ ಮಾಡುದು, ನಿದ್ದೆನೆ ಮಾಡುದಿಲ್ಲ, ತುಂಬಾ ಭಯ ಆಗುದು, ಅಥವಾ ಹೊಟ್ಟೆ ನೋವು ಹೇಳುದು, ಬೆನ್ನು, ಇದಕ್ಕೆಲ್ಲ ಏನು ಕಾರಣ ಇರಲ್ಲ. ಆದ್ರೂ ಅವ್ರು ಇದನ್ನೆಲ್ಲ ಪುನಃ ಪುನಃ ಹೇಳ್ತಾರೆ. ಸ್ಕೂಲಿಗೆ ಹೋಗಲ್ಲ, ಸ್ಕೂಲಿಗೆ ಹೋಗ್ಲಿಕ್ಕೆ ಕೇಳಿದ್ರೆ ಆಗಲ್ಲ ಅಂತಾರೆ, ನನ್ ತಲೆನೋವು ಅಂತಾರೆ. ಸ್ಕೂಲಲ್ಲಿ ಕೇಳಿದ್ರೆ ಅವ್ನು ಒಳ್ಳೆ ಪರ್ಫಾರ್ಮ್ ಮಾಡ್ತಾನೆ, ಅಲ್ಲಿ ಎಲ್ಲರೂ ಒಟ್ಟಿರ್ತಾನೆ. ಆದ್ರೆ ಇದೇನೋ ಸಮಸ್ಯೆ ಅವ್ರು ಈ ತರ ಎಕ್ಸ್ಪ್ರೆಸ್ ಮಾಡ್ತಾರೆ. ಇದಕ್ಕೆ ನಾವು ಆ ತರ ಎಲ್ಲ ಫ್ಯಾಕ್ಟರ್ಸ್ ಕೌಂಟ್ ಆಗುತ್ತೆ ಇದಕ್ಕೆಲ್ಲ. ಈಗ ಮನೆಯಲ್ಲಿ ಅವರಿಗೆ ಒಂದು ಪ್ರೀತಿಯ ವಾತಾವರಣ ಇದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಡಾಕ್ಟರ್, ಈಗ ಬಹಳಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ವಿ. ಈಗ ಡಾಕ್ಟರ್ಗೆ ಶಾಲೆಯಲ್ಲಿ ಮಕ್ಕಳಿಗೆ ಗದರಿಸಿದ್ರೆ, ಶಿಕ್ಷಕರೇನಾದ್ರು ಜೋರ್ ಮಾಡಿದ್ರೆ, ಇದರಿಂದ ಮಕ್ಕಳು ಭಯ ಬೀಳುವ ಸಾಧ್ಯತೆ ಇದೆಯಾ ಅಂತ? ಹೌದು, ಇದರಿಂದನೂ ಅವರಿಗೆ ಇಮೋಷನಲಿ ಡಿಸ್ಟರ್ಬ್ ಆಗ್ತಾರೆ. ಎಲ್ಲರೂ ಡಿಸ್ಟರ್ಬ್ ಆಗ್ತಾರೆ ಅಂತ ಹೇಳುದಿಲ್ಲ. ಕೆಲವು ಮಕ್ಕಳು ಸೆನ್ಸಿಟಿವ್ ಇರ್ತಾರೆ, ಅವರಿಗೆ ಸಣ್ಣ ಒಂದು ಮಾತು ಹೇಳಿದ್ರು ಅವರು ಇಮೋಷನಲಿ ಅಥವಾ ಮನಸ್ಸಿಗೆ ಅವರಿಗೆ ಪರಿಣಾಮ ಬೀರ್ತದೆ. ಇನ್ನು ಕೆಲವು ಏನಂದ್ರೆ, ಕೆಲವು ಶಿಕ್ಷಕರು ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ಅವ್ರು ಹೇಳಿದ್ದೇ ಕೇಳ್ಬೇಕು, ಅವ್ರು ಒಂದು ಚೂರು ಮಕ್ಕಳು ಹಾಗೆ ಹೀಗೆ ಮಾಡ್ಲಿಕ್ಕಿಲ್ಲ, ಅವ್ರು ತುಂಬಾ ಡಿಸಿಪ್ಲಿನ್ ಸ್ಟ್ರಿಕ್ಟ್ ಇರ್ತಾರೆ. ಆಗಲೂ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳಿದಿಲ್ಲ, ಆಗ ಅವರಿಗೆ ಸ್ಕೂಲ್ ರೆಫ್ಯೂಸಲ್ ಅಥವಾ ಸ್ಕೂಲ್ ಫೋಬಿಯಾ ಡೆವಲಪ್ ಆಗುತ್ತೆ. ಅವ್ರು ಸ್ಕೂಲ್ ಹೋಗ್ಲಿಕ್ಕೆ ಕೇಳುದಿಲ್ಲ ಮಕ್ಕಳು. ಆಗ ಈ ತರದೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಇದೀಗ ಸಾಮಾನ್ಯ ಮಕ್ಕಳಲ್ಲಿ ಕೂಡ ಈ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅದು ಹೇಳಿದಲ್ಲ, ಅವ್ರ ಮಕ್ಕಳ ಸೆನ್ಸಿಟಿವ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಇನ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಮನೇಲಿ ಪ್ರಾಬ್ಲಮ್ ಇರುತ್ತೆ, ಸ್ಕೂಲಲ್ಲೂ ಇದು ಮಾಡಿದ್ರೆ ಅವ್ರು ತುಂಬಾ ಅಫೆಕ್ಟ್ ಆಗ್ಬಿಡ್ತಾರೆ. ಮನೇಲೂ ಪ್ರಾಬ್ಲಮ್, ಸ್ಕೂಲಲ್ಲೂ ಪ್ರಾಬ್ಲಮ್ ಅಂದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಡಿಪ್ರೆಷನ್ ಆಗಿ ಕೆಲವೊಂದು ಮಕ್ಕಳು ನೀವು ಕೇಳಿರ್ಬೋದು, ಸಣ್ಣ ಏಜ್ ಅಲ್ಲಿ ಸುಸೈಡ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಮಕ್ಕಳ ಮನಸ್ಸು ನಿಮ್ಮಷ್ಟು ಸ್ಟ್ರಾಂಗ್ ಇರಲ್ಲ, ಅದೇ ಸೆನ್ಸಿಟಿವ್ ಇರುತ್ತೆ, ಮತ್ತೆ ಅವರಿಗೆ ಹೇಳ್ಕೊಳ್ಳುವಷ್ಟು ಮೆಚ್ಯೂರಿಟಿ ಇರೋದಿಲ್ಲ. ಹಾಗಾಗಿ ಮಕ್ಕಳಲ್ಲೂ ಸುಸೈಡ್ ಕಾಮನ್, ಆದ್ರೆ ಅಡಲ್ಟ್ಸ್ ಅಷ್ಟು ಕಾಮನ್ ಇಲ್ಲ. ಹಾಗಾಗಿ ನಾವು ಇದನ್ನೆಲ್ಲ ಅರ್ಲಿ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಆ ಸುಸೈಡ್ ಸ್ಟೇಜ್ ವರೆಗೆ ಕರ್ಕೊಂಡು ಹೋಗದೆ ಇರೋದು ಒಳ್ಳೇದು. ಮತ್ತೆ ಅನ್ನೆಸೆಸರಿ ಚೈಲ್ಡ್ ಈಸ್ ಸಫರಿಂಗ್, ಮಕ್ಕಳು ಸುಮ್ಮನೆ ಸಫರ್ ಆಗ್ಬೇಕಲ್ಲ, ಯಾಕಂದ್ರೆ ಟ್ರೀಟ್ಮೆಂಟ್ ಅವೈಲೇಬಲ್. ಹಾಗಾಗಿ ನಾವು ಸಫರ್ ಆಗ್ಲಿಕ್ಕೆ ಯಾಕೆ ಬಿಡ್ಬೇಕು, ಮತ್ತೆ ಆ ಲಾಸ್ಟ್ ಸ್ಟೇಜ್ ಹೋಗುವುದನ್ನು ಪ್ರಿವೆಂಟ್ ಮಾಡ್ಬೇಕು. ಈಗ ಚಿಕ್ಕ ಮಕ್ಕಳು ಕೂಡ ಸಣ್ಣ ಸಣ್ಣ ವಿಷಯಕ್ಕೆ ಸಹ ನೋಡ್ಬೋದು. ಈಗ ಒಂದು ಮಾರ್ಕ್ಸ್ ಕಡಿಮೆ ಬಂತ ಹೇಳಿ ಸುಸೈಡ್ ಮಾಡ್ಕೊಳ್ಳೋದು, ಇದು ಕೂಡ ಮಾನಸಿಕ. ಖಂಡಿತ ನಾವು ಅದಕ್ಕೆ ಕಾರಣ ಏನಂತ ಅನಲೈಸ್ ಮಾಡ್ಬೇಕು. ಸುಸೈಡ್ ಮಾಡೋ ಮುಂಚೆನೆ ಅವ್ರು ಏನಾದ್ರು ಲಕ್ಷಣ ಕೊಟ್ಟಿರ್ತಾರೆ. ನಾನು ಆಗ್ಲೇ ಹೇಳಿದೆ, ಊಟ ಮಾಡುದಿಲ್ಲ, ನಿದ್ದೆ ಮಾಡುದಿಲ್ಲ, ಅಥವಾ ತುಂಬಾ ಐಸೋಲೇಟ್ ಆಗುದು, ಅಂದ್ರೆ ಒಬ್ಬರೇ ಇರ್ಲಿಕ್ಕೆ ಪ್ರಿಫರ್ ಮಾಡುದು, ಮತ್ತೆ ಫ್ರೆಂಡ್ಸ್ ಜೊತೆ ಆಟ ಆಡಲ್ಲ, ಸ್ಕೂಲ್ಗೆ ಹೋಗಲ್ಲ, ಇದೆಲ್ಲ ಆದ್ರೂ ಕೂಡ ಇದೆಲ್ಲ ಒಂಥರ ವಾರ್ನಿಂಗ್ ಸೈನ್ಸ್. ನಮ್ಗೆ ಗೊತ್ತಾಗ್ಬಿಡ್ಬೇಕು ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ನಾವು ಕೂಡ್ಲೆ ಇವನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಇದು ಏನ್ ಪ್ರಾಬ್ಲಮ್ ಅಂತ ಐಡೆಂಟಿಫೈ ಮಾಡ್ಬೇಕು, ಸೂಕ್ತ ಟ್ರೀಟ್ಮೆಂಟ್ ಕೊಡ್ಬೇಕು. ಇದನ್ನ ಡಿಲೇ ಮಾಡ್ತಾ ಹೋದಷ್ಟು
ಅವರಲ್ಲಿ ಪ್ರಾಬ್ಲಮ್ ಬೆಳೀತಾ ಹೋಗುತ್ತೆ. ಮತ್ತೆ ಟ್ರೀಟ್ಮೆಂಟ್ ನಮ್ಗೆ ಕಷ್ಟ ಆಗ್ತಾ ಹೋಗುತ್ತೆ. ಈಗ ನಿಮ್ಗೆ ಗೊತ್ತು, ಯಾವುದೇ ಕಾಯಿಲೆ ಅರ್ಲಿ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ಮಾಡೋದು ಸುಲಭ, ಲೇಟರ್ ಸ್ಟೇಜ್ ಅಲ್ಲಿ. ಹಾಗೆ ಅರ್ಲಿ ಮಾಡಿದ್ರೆ ಬೇಗ ಗುಣ, ಲೇಟರ್ ಅಂದ್ರೆ ತುಂಬಾ ಎಫರ್ಟ್ಸ್ ಹಾಕ್ಬೇಕಾಗುತ್ತೆ. ಡಾಕ್ಟರ್ಸ್ ಶುಡ್ ಪುಟ್ ಲಾಟ್ ಆಫ್ ಎಫರ್ಟ್ಸ್, ಮತ್ತೆ ಇದಾಗುತ್ತೆ. ಈಗ ನೀವು ಸುಸೈಡ್ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಈಗ ಸಾಮಾನ್ಯವಾಗಿರ್ತಾರೆ, ಏನು ಸಮಸ್ಯೆ ಇರುದಿಲ್ಲ, ಅಂದ್ರೆ ಮನೆಯಲ್ಲಿ ಓದಿ ಅಂತ ಸ್ವಲ್ಪ ಒತ್ತಡ ಹೇರಿರ್ಬೋದು, ಆದ್ರೆ 1-2 ಮಾರ್ಕ್ ಕಡಿಮೆ ಅಂತ ಹೇಳಿ ಸುಸೈಡ್ ಮಾಡ್ಕೊಳ್ತಾರೆ. ಇದು ಯಾವ ರೀತಿಯ ಲಕ್ಷಣ? ಅಂದ್ರೆ ಮಾನಸಿಕ ಅಸ್ವಸ್ಥತೆಯ ಲಕ್ಷಣವೋ ಅಥವಾ ಹೇಗೆ ಅಂತ? ಇದಕ್ಕೆ ರೀಸನ್ ತುಂಬಾ ಇರ್ಬೋದು, ಯಾವ್ದು ಇರ್ಬೋದು, ನಾವು ಅದು ಇದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವೊಮ್ಮೆ ಅಂಡರ್ಲೈಯಿಂಗ್ ಆಂಗ್ಸೈಟಿ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಡಿಪ್ರೆಷನ್ ಇರುತ್ತೆ. ಕೆಲವು ಮಕ್ಕಳು ತುಂಬಾ ಸೆನ್ಸಿಟಿವ್ ಇರ್ತಾರೆ, 1 ಮಾರ್ಕ್ ಕಡಿಮೆ ಆದ್ರೆ ಅವ್ರಿಗೆ ಟಾಲರೇಟ್ ಮಾಡೋ ಪವರ್ ಕಡಿಮೆ ಇರುತ್ತೆ. ಮತ್ತೆ ಪೇರೆಂಟಲ್ ಪ್ರೆಷರ್ ಕೆಲವೊಮ್ಮೆ ತುಂಬಾ ಇರುತ್ತೆ. ನೀವು 100 ತೆಗಿಬೇಕು, ಪಕ್ಕದ ಮನೆ ಹುಡುಗಿ ತೆಗ್ದಿದ್ದಾರೆ, ಪಕ್ಕದ ಮನೆ ಹುಡುಗ ನಿನ್ ಫ್ರೆಂಡ್ 100 ತೆಗ್ದಿದ್ದಾನೆ, ಹಾಗಾಗಿ ನೀವು ಅದನ್ನು ಮಾಡ್ಲಿಕ್ಕಿಲ್ಲ, ಇಗ್ನೋರ್ ಮಾಡಬಾರ್ದು, ಅವನ್ಕಿಂತಾನು ಬೆಟರ್ ಬರ್ಬೇಕು. ಈ ತರ ಕೆಲವೊಂದು ಪೇರೆಂಟ್ಸ್ ತುಂಬಾ ಪ್ರೆಷರ್ ಆಗ್ತಾರೆ. ಆಗ ಮಕ್ಕಳಿಗೆ ಏನಾಗುತ್ತೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗುತ್ತೆ. ನಾನ್ ಬೇರೆಯವ್ರ ತರ ಇಲ್ಲ, ನಾನ್ ಬೇರೆಯವ್ರಿಗಿಂತ ಇನ್ನೂ ಕಡಿಮೆ ಇದ್ದೀನಿ, ನನ್ನಲ್ಲಿ ಇದಿಲ್ಲ, ಕೆಪಾಸಿಟಿ ಇಲ್ಲ. ಅದು ತುಂಬಾ ಮನಸ್ಸಿಗೆ ಪರಿಣಾಮ ಬೀಳುತ್ತೆ. ಅದು ಒನ್ ಆಫ್ ದ ರೀಸನ್ ಸುಸೈಡ್ ಮಾಡ್ಕೊಳ್ಳಿಕ್ಕೆ. ಆದ್ರಿಂದ ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲ ಪೇರೆಂಟ್ಸಿಗೆ, ಆದಷ್ಟು ಇದನ್ನೆಲ್ಲ ಪ್ರೆಷರ್ ಹಾಕೋದನ್ನು ಮತ್ತೆ ಕಂಪ್ಯಾರಿಸನ್ ಮಾಡೋದು, ಮತ್ತೆ ಅವರು ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಉಂಟು ಅಲ್ಲಿ ಸಪೋರ್ಟ್ ಮಾಡ್ಬೇಕು, ಎನ್ಕರೇಜ್ ಮಾಡ್ಬೇಕು, ಉತ್ತೇಜನ ಕೊಡ್ಬೇಕು. ಈ ಒಂದು ಮಗು ಆರ್ಟಿಸ್ಟಿಕ್ ಅಲ್ಲಿ ಚೆನ್ನಾಗಿದೆ, ಅವರಿಗೆ ಮೆಡಿಕಲ್ ಡಾಕ್ಟರ್ ಅಥವಾ ಇಂಜಿನಿಯರ್ ಲಾಯರ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಆಗ ನೀವು ಅದ್ರಲ್ಲಿಗೆ ಅವ್ರಿಗೆ ಟ್ರೈನ್ ಮಾಡ್ಬೇಕು, ಅದ್ರಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಎನ್ಕರೇಜ್ ಮಾಡ್ಬೇಕು ಅದ್ರ ಬಗ್ಗೆ ಮೋರ್. ಒಂದು ಹುಡುಗ ಅಥವಾ ಹುಡುಗಿ ಸಿಂಗಿಂಗ್ ಅಲ್ಲಿ ಟ್ಯಾಲೆಂಟ್ ಇರುತ್ತೆ, ಹಾಗಂತ ನಾವು ಎಜುಕೇಶನ್ ಅನ್ನ ಸೈಡ್ ಲೈನ್ ಮಾಡ್ಲಿ ಅಂತ ಹೇಳ್ತಾ ಇಲ್ಲ. ಅವರ ಏನ್ ಟ್ಯಾಲೆಂಟ್ ಇದೆ ಅದನ್ನ ಎನ್ಕರೇಜ್ ಸಪೋರ್ಟ್ ಮಾಡಿ. ಒಂದು ಸ್ಟೂಡೆಂಟ್ ತುಂಬಾ ಫಾಸ್ಟ್ ಆಗಿ ಓಡ್ಬೋದು, ಅಥ್ಲೆಟಿಕ್ ಅಂತ ಹೇಳ್ತೀವಲ್ಲ ನಾವು, ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಅಬಿಲಿಟಿ ಇರ್ಬೋದು, ಆಗ ನೀವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಕೊಡ್ಬೇಕು, ಸಪೋರ್ಟ್ ಮಾಡ್ಲಿಕ್ಕೆ ಹೇಳ್ಬೇಕು. ಸ್ಕೂಲಲ್ಲಿ ಇರ್ಲಿ ಮನೇಲಿ ಇರ್ಲಿ, ಇಬ್ರು ಅದನ್ನ ಸಪೋರ್ಟ್ ಮಾಡ್ಬೇಕು. ನೀವೀಗ ಹೇಳಿದ್ರಿ ಸರ್, ಕಂಪೇರ್ ಮಾಡುದು, ಈಗ ಬೇರೆ ಮಕ್ಕಳೊಟ್ಟಿಗೆ ಮಕ್ಕಳನ್ನ, ಅಂದ್ರೆ ಅವ್ರು ನಿಮ್ಗಿಂತ ಚೆನ್ನಾಗಿ ಓದ್ತಾರೆ, ಬರೀತಾರೆ, ಹಾಗೆ ಅದು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ಅದು ಡಿಪೆಂಡ್ಸ್. ಒಬ್ಬೊಬ್ರು ಮಕ್ಕಳು ಒಂದೊಂದ್ ತರ ತಗೊಳ್ತಾರೆ. ಈ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಸ್ಪೋರ್ಟಿವ್ ಆಗಿ ತಗೊಳ್ತಾರೆ. ನಾನು ಅಪ್ಪ ಅಮ್ಮ ಹೇಳಿದ್ ಸರಿ, ನಾನು ಇನ್ನೂ ಒಳ್ಳೇದ್ ಮಾಡ್ಬೇಕು ಪರ್ಫಾರ್ಮ್ ಅಂತ ಅವರು ಅದ್ರ ಬಗ್ಗೆ ಉತ್ತೇಜನವಾಗಿ ತಗೊಳ್ತಾರೆ. ಇನ್ನು ಕೆಲವು ಮಕ್ಕಳು ಅದು ಎಸ್ಪೆಷಲಿ ಸ್ವಲ್ಪ ವೀಕ್ ಇದ್ದವರು ಸ್ಟಡೀಸ್ ಅಲ್ಲಿ, ಅವ್ರಿಗೆ ಅದು ತುಂಬಾ ಪ್ರೆಷರ್ ಆಗಿಬಿಡುತ್ತೆ. ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ. SLD ಅಂತ ಕೇಳಿರ್ಬೋದು, ಲರ್ನಿಂಗ್ ಡಿಸಬಿಲಿಟಿ. ಅಂದ್ರೆ ಮಕ್ಕಳಿಗೆ ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ತುಂಬಾ ವೀಕ್ ಇರ್ತಾರೆ, ಕೆಲವರು ಮ್ಯಾಥ್ಸ್ ಅಲ್ಲಿ ವೀಕ್ ಇರ್ತಾರೆ, ಇನ್ ಕೆಲವರು ಮ್ಯಾಥ್ಸ್ ಅಲ್ಲಿ ಎಕ್ಸಲೆಂಟ್ ಇರ್ತಾರೆ, ಸೋಷಿಯಲ್ ಅಲ್ಲಿ ವೀಕ್ ಇರ್ತಾರೆ, ಇನ್ ಕೆಲವರು ಹಿಂದಿಯಲ್ಲಿ ಹುಷಾರಿರ್ತಾರೆ, ಕನ್ನಡದಲ್ಲಿ ತುಂಬಾ ವೀಕ್ ಇರ್ತಾರೆ. ಇದನ್ನೆಲ್ಲ ನೀವು ತುಂಬಾ ಮಾಡ್ಬೇಕು. ಅಂದ್ರೆ ಅವ್ರು ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದಾರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಟ್ರೈನಿಂಗ್, ಕೋಚಿಂಗ್ ಕೊಟ್ಟು ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನೋಡ್ಬೇಕು. ಅದು ಬಿಟ್ಕೊಂಡು ಇನ್ನು ಯಾಕೆ ಕಡಿಮೆ ಮಾಡಿದ್ವಿ, ನೀನ್ ಸರಿ ಇಲ್ಲ, ಆ ತರ ಹೇಳುದು ಸರಿಯಲ್ಲ. ನೀವು ಕೇಳಿರ್ಬೋದು SLD ಅಥವಾ ಡಿಸ್ಲೆಕ್ಸಿಯಾ ಅಂತ ಹೇಳಿ. ಇಂಥ ಮಕ್ಕಳು ಹುಷಾರೇ ಇರ್ತಾರೆ, ಆದ್ರೆ ಅವ್ರು ಆಲ್ಫಾಬೆಟ್ B ಇದ್ದದ್ದು D ಬರೀತಾರೆ, ಸ್ವಲ್ಪ ಚೇಂಜಸ್ ಆಗುತ್ತೆ. ಅದು ಸೇಮ್ ಬ್ರೈನ್ ಅಲ್ಲಿ ಸ್ವಲ್ಪ ನ್ಯೂರಲ್ ನೆಟ್ವರ್ಕ್ ಅಂತ ಹೇಳ್ತೀವಿ, ನ್ಯೂರಾನಲ್ ನೆಟ್ವರ್ಕ್, ಅದು ಸ್ವಲ್ಪ ಇದಿದ್ರೆ ಈ ತರ ಎಲ್ಲ ಸಮಸ್ಯೆಗಳು ಕಂಡು ಬರುತ್ತೆ. ಈಗ ಮಕ್ಕಳಿಗೆ ಒತ್ತಡ ಹಾಕುದಲ್ಲದೆ ಬೇರೆಯವರೊಂದಿಗೆ ಕಂಪೇರ್ ಮಾಡೋದು ಕೂಡ ಒಂದಷ್ಟು ಖಂಡಿತ ತಪ್ಪು. ಪ್ರಿಯ ವೀಕ್ಷಕರೇ, ಮಕ್ಕಳ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಮಕ್ಕಳ ಮಾನಸಿಕ ಆರೋಗ್ಯ ಕೂಡ. ಮಕ್ಕಳ ವರ್ತನೆಗಳಲ್ಲಿ, ಕಲಿಕೆಯಲ್ಲಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ, ಭಾವನೆಗಳಲ್ಲಿ ಏನಾದ್ರೂ ಬದಲಾವಣೆಗಳು ಕಂಡು ಬಂದ್ರೆ ತಕ್ಷಣ ತಜ್ಞ ವೈದ್ಯರ ಸಲಹೆಯನ್ನ ಪಡೆಯಿರಿ ಅಂತ ಹೇಳ್ತಾ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳಲಿಕ್ಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಿಮ್ಮ ಪೈಲ್ಸ್ ತಾನಾಗಿಯೇ ವಾಸಿಯಾಗ್ಲು ಕಾಯ್ಬೇಡಿ. ಲೇಸರ್ ಸರ್ಜರಿ ಮಾಡಿಸ್ಕೊಂಡು ನಿಮ್ಮ ಸಾಮಾನ್ಯ ಆರೋಗ್ಯಕರ ಜೀವನಕ್ಕೆ ಹಿಂತಿರುಗಿ.
ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆ ಅಂದ್ರೆ 2 ವಾರಗಳ ಕಾಲ ನನ್ನ ದಿಂಬೆಲ್ಲಿದೆ ಅಂತ ಕೇಳೋದು. ಲೇಸರ್ ಶಸ್ತ್ರಚಿಕಿತ್ಸೆಯೇ ಮರುದಿನವೇ ದಿನಸಿ ಅಂಗಡಿಗೆ ಓಡಾಟ, ಬ್ಯಾಂಡೇಜ್ಗೆ ವಿದಾಯ ಹೇಳಿ. ನಾನ್ ಮೊದಲು ಆಟೋದಲ್ಲಿ ಸರಿಯಾಗಿ ಬ್ರಹ್ಮಾವರದವರೆಗೆ ಪ್ರಯಾಣಿಸಲಾಗ್ತಿರ್ಲಿಲ್ಲ ಪೈಲ್ಸ್ ನೋವಿನಿಂದ. ಲೇಸರ್ ಸರ್ಜರಿ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿತು. ನನ್ಗೆ ಹಿಂದೆ ಮನೆಯಲ್ಲಿ ಸರಿಯಾಗಿ ನಿಲ್ಲಾಗ್ತಿರ್ಲಿಲ್ಲ, ವೆರಿಕೋಸ್ ವೇನ್ಸ್ ಕಾರಣದಿಂದ. ಲೇಸರ್ ಸರ್ಜರಿಯಿಂದ ಈಗ ಪೂರ್ತಿಯಾಗಿ ಗುಣಮುಖಳಾಗಿದ್ದೇನೆ. ನಿಮ್ಮ ವೆರಿಕೋಸ್ ವೈನ್ಸ್ ಮತ್ತು ಪೈಲ್ಸ್ ತೊಂದರೆಗೆ ಲೇಸರ್ ಸರ್ಜರಿ ಮೂಲಕ ಚಿಕಿತ್ಸೆ ಪಡೆಯಿರಿ. ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ಅವರಿಂದ 500ಕ್ಕೂ ಹೆಚ್ಚು ಲೇಸರ್ ಸರ್ಜರಿಗಳ ಅನುಭವದೊಂದಿಗೆ ಮಹೇಶ್ ಆಸ್ಪತ್ರೆಯಲ್ಲಿ.